ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 683 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 25 ಮತ್ತು 26 ಏಪ್ರಿಲ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ನಾಸಾದ ವೊಯೇಜರ್ 1 ಬಾಹ್ಯಾಕಾಶ ನೌಕೆಯನ್ನು ಯಾವಾಗ ಉಡಾವಣೆ ಮಾಡಲಾಯಿತು? ಸೊ ವೆನ್ ವಾಸ್ ನಾಸಾಸ್ ವೊಯೇಜರ್ 1 ಸ್ಪೇಸ್ ಕ್ರಾಫ್ಟ್ ಲಾಂಚ್ಡ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸ್ಪೇಸ್ ಕ್ರಾಫ್ಟ್ ಅಥವಾ ಬಾಹ್ಯಾಕಾಶ ನೌಕೆ ಅಂತ ಕರಿತೇವೆ. ಸೊ ಇದನ್ನ ಉಡಾವಣೆ ಮಾಡಿರ್ತಕ್ಕಂಥವ್ರು ನಾಸಾದವರು. ಇದರ ಹೆಸರೇನು ಅಂದ್ರೆ ವೊಯೇಜರ್ 1 ಅಂತ ಕರಿತೇವೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1977 ಅಥವಾ 1977 ಸೆಪ್ಟೆಂಬರ್ 5ನೇ ತಾರೀಕು ಲಾಂಚ್ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. 1977ರಲ್ಲಿ ಲಾಂಚ್ ಆಗಿರ್ತಕ್ಕಂಥ ವೊಯೇಜರ್ ಬಗ್ಗೆ ನಾವು ಯಾಕೆ ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ರೀಸನ್ ಈಸ್ ವೆರಿ ಸಿಂಪಲ್. ಅದು ಕೆಲ ಕಾಲಗಳ ನಂತರ ಸೊ ಅದು ತನ್ನ ಕೆಲಸವನ್ನ ಮಾಡೋದು ಸ್ಟಾಪ್ ಮಾಡಿತ್ತು ಬಿಕಾಸ್ ಆಫ್ ಟೆಕ್ನಿಕಲ್ ರೀಸನ್ಸ್ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ಸ್. ಸೊ ಈಗ ಮತ್ತೊಮ್ಮೆ ಅದು ತನ್ನ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿರುತ್ತೆ. ಸೊ ಅಲ್ಲಿಂದ ನಮಗೆ ಡೇಟಾವನ್ನ ಕಳಿಸ್ತಕ್ಕಂಥ ಒಂದು ಕೆಲಸವನ್ನ ಪುನರಾರಂಭ ಮಾಡಿರುವ ಕಾರಣದಿಂದ ವೊಯೇಜರ್ 1 ಅಂತಕ್ಕಂಥದ್ದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ, ಸೊ ನಾಸಾಸ್ ವೊಯೇಜರ್ 1 ಅಂತಕ್ಕಂಥದ್ದು ಸೊ ಇದು ರೆಸ್ಯೂಮ್ಡ್ ಸೆಂಡಿಂಗ್ ಯೂಸ್ಫುಲ್ ಡೇಟಾ ಅಂದ್ರೆ ನಮಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದು ದತ್ತಾಂಶವನ್ನ ಕಳಿಸ್ಲಿಕ್ಕೆ ಪುನಃ ಪ್ರಾರಂಭವಾಗಿದೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ವೊಯೇಜರ್ 1 ಅಂತಕ್ಕಂಥದ್ದು ಎಲ್ಲಿಗೆ ರೀಚ್ ಆಗಿದೆ, ಎಲ್ಲಿಂದ ನಮಗೆ ಡೇಟಾವನ್ನ ಕಳಿಸ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಸೊ ಈ ಒಂದು ಚಿತ್ರವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಮ್ಮ ಎಂಟೈರ್ ಸೋಲಾರ್ ಸಿಸ್ಟಮ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೂರ್ಯನನ್ನ ನಾವು ಸೆಂಟರ್ ಆಫ್ ಅವರ್ ಸೋಲಾರ್ ಸಿಸ್ಟಮ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಸೌರ ವ್ಯೂಹದ ಕೇಂದ್ರ ಬಿಂದು ಅಂತ ಕರಿತೇವೆ. ಸೊ ಅದರ ಸುತ್ತಲೂ ನಾವು 8 ಗ್ರಹಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಸೂರ್ಯನ ಕಿರಣಗಳು ಎಲ್ಲಿವರೆಗೂ ರೀಚ್ ಆಗುತ್ತೆ ಅಲ್ಲಿಯವರೆಗೂ ಒಂದು ಸೋಪ್ ಬಬಲ್ ತರ ಒಂದು ಬೌಂಡ್ರಿ ಇರುತ್ತೆ. ಸೊ ಈ ಒಂದು ಬೌಂಡ್ರಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಹೀಲಿಯೋಸ್ಪಿಯರ್ ಅಂತ ಕರಿತೇವೆ. ಸೊ ಹೀಲಿಯೋಸ್ಪಿಯರ್ ಇಲ್ಲಿಗೆ ಎಂಡ್ ಆಗುತ್ತೆ. ಅದನ್ನ ನಾವು ಹೀಲಿಯೋಪಾಸ್ ಅಂತ ಕರಿತೇವೆ. ಸೊ ಅದರಿಂದ ಆಚೆ ಇರ್ತಕ್ಕಂಥ ಒಂದು ಪ್ರದೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ಅಥವಾ ಅಂತರ ತಾರಾವಲಯ ಅಂತ ಕರಿತೇವೆ. ಸೊ ಅಂತರ ತಾರಾವಲಯದಿಂದ ಅಥವಾ ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ಇಂದ ಬರ್ತಕ್ಕಂಥ ಹಾರ್ಶ್ ರೇಡಿಯೇಷನ್ಸ್ ಏನಿರ್ತವೆ ಸೊ ಅದನ್ನ ತಡಿತಕ್ಕಂಥ ಒಂದು ಲೇಯರ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಹೀಲಿಯೋಸ್ಪಿಯರ್ ಅಂತ ಕರಿತೇವೆ. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ವೊಯೇಜರ್ 1 ಆಗಿರುತ್ತೆ. ಸೊ ಮಾನವ ನಿರ್ಮಿತವಾಗಿರ್ತಕ್ಕಂಥ ಕೃತಕ ವಸ್ತುಗಳಲ್ಲಿ ನಾವು ಇದುವರೆಗೂ ಉಡಾವಣೆ ಮಾಡಿರ್ತಕ್ಕಂಥ ಎಲ್ಲ ಸ್ಪೇಸ್ ಕ್ರಾಫ್ಟ್ಗಳಲ್ಲಿ ಸೊ ಈ ಒಂದು ಈ ಹೀಲಿಯೋಸ್ಪಿಯರ್ ಅನ್ನ ಕ್ರಾಸ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಆಬ್ಜೆಕ್ಟ್ ಆಗಿ ನಾವು ವೊಯೇಜರ್ 1 ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವೊಯೇಜರ್ 1 ಅನ್ನ ಲಾಂಚ್ ಮಾಡಿದ ನಂತರ ವೊಯೇಜರ್ 2 ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ವೊಯೇಜರ್ 2 ಅಂತಕ್ಕಂಥದ್ದು ಇನ್ನೂ ಕೂಡ ನಮ್ಮ ಸೋಲಾರ್ ವ್ಯವಸ್ಥೆಯ ಒಳಗಡೆ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವೊಯೇಜರ್ 1 ಅಂತಕ್ಕಂಥದ್ದು ನಮ್ಮ ಸೋಲಾರ್ ಸಿಸ್ಟಮ್ ಇಂದ ಹೊರಗಡೆ ಅಷ್ಟು ಲಾಂಚ್ ಆಗಿರ್ತಕ್ಕಂಥ ಅತ್ಯಂತ ದೂರವಾಗಿ ಲಾಂಚ್ ಆಗಿರ್ತಕ್ಕಂಥ ಒಂದು ವಸ್ತುವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ಟೆಕ್ನಿಕಲ್ ರೀಸನ್ಸ್ ಇಂದ ಅಲ್ಲಿಂದ ಕಳಿಸ್ತಾ ಇರ್ತಕ್ಕಂಥ ಒಂದು ಡೇಟಾ ಸ್ಟಾಪ್ ಆಗಿತ್ತು. ಈಗ ಮತ್ತೊಮ್ಮೆ ತನ್ನಿಂದ ಟೆಕ್ನಿಕಲ್ ಡೇಟಾವನ್ನ ಅಥವಾ ಅಲ್ಲಿರ್ತಕ್ಕಂಥ ಒಂದು ಡೇಟಾವನ್ನ ಕಳಿಸ್ಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಸೊ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಸೇಮ್ ಕಾಂಪೊನೆಂಟ್ಸ್ ನ ನಾವಿಲ್ಲಿ ಮತ್ತೊಮ್ಮೆ ತಿಳ್ಕೊಳ್ಳೋದಾದ್ರೆ ಸೊ ಇಲ್ಲಿ ನಾವು ಸನ್ನನ್ನ ನೋಡಬಹುದಾಗಿರುತ್ತೆ. ಇಲ್ಲಿ ನಾವು ಎಲ್ಲ ಪ್ಲಾನೆಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ ನಂತರ ಕ್ವೀಪರ್ ಬೆಲ್ಟ್ ಬರುತ್ತೆ. ಸೊ ಅದಾದ್ಮೇಲೆ ನಮ್ಮ ಒಂದು ಸೌರ ವ್ಯವಸ್ಥೆ ಎಂಡ್ ಆಗುತ್ತೆ. ಸೊ ಸೌರ ವ್ಯವಸ್ಥೆ ಎಂಡ್ ಆದಾಗ ಆಚೆ ಇರ್ತಕ್ಕಂಥ ಪ್ರದೇಶವನ್ನ ನಾವು ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ಅಂತ ಕರಿತೇವೆ. ಸೊ ಈಗ ನಾವು ವೊಯೇಜರ್ 1 ಅನ್ನ ನಾವು ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವೊಯೇಜರ್ 2 ಅಂತಕ್ಕಂಥದ್ದು ಇನ್ನೂ ಕೂಡ ಒಳಗಡೆ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ವೊಯೇಜರ್ 1 ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ವೊಯೇಜರ್ 1 ಅಂತಕ್ಕಂಥದ್ದು ಮತ್ತೊಮ್ಮೆ ಡೇಟಾವನ್ನ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿರುತ್ತೆ. ಸೊ ಈ ಒಂದು ಡೇಟಾವನ್ನ ಸೊ ಇಟ್ ಈಸ್ ರಿಸೀವ್ಡ್ ಅಗೇನ್ ಆನ್ ಏಪ್ರಿಲ್ 20, 2024 ಅಂದ್ರೆ ಏಪ್ರಿಲ್ 20ನೇ ತಾರೀಕು 2024ಕ್ಕೆ ಸೊ ಮತ್ತೊಮ್ಮೆ ದತ್ತಾಂಶ ಕಳಿಸ್ಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಹಾಗಿದ್ರೆ
ಈ ಒಂದು ಸ್ಪೇಸ್ ಕ್ರಾಫ್ಟ್ ಡೇಟಾವನ್ನು ಕಳಿಸ್ಲಿಕ್ಕೆ ಸ್ಟಾಪ್ ಮಾಡಿರ್ತಕ್ಕಂಥ ದಿನಾಂಕ ಯಾವುದು ಅಂದರೆ ನವೆಂಬರ್ 14, 2023 ಆ ದತ್ತಾಂಶ ಕಳಿಸ್ಲಿಕ್ಕೆ ಸ್ಟಾಪ್ ಆಗಿರುತ್ತೆ. ಏನಕ್ಕೆ ಸ್ಟಾಪ್ ಆಯಿತು ಪರ್ಟಿಕ್ಯುಲರ್ ರೀಸನ್ ಅನ್ನು ನಾವು ಹೇಳೋದಾದ್ರೆ, ಸೊ ಒಂದು ಚಿಪ್ ಇರುತ್ತೆ, ಅದನ್ನ ಆ ಒಂದು ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಕಳಿಸಿರ್ತಕ್ಕಂಥ ಒಂದು ಚಿಪ್ ಅದು ಮಾಲ್ ಫಂಕ್ಷನಿಂಗ್ ಆಗಿರುತ್ತೆ ಅಥವಾ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗದಷ್ಟು ಅದು ಕನ್ವರ್ಟ್ ಆಗಿರುತ್ತೆ. ಸೊ ಈ ಒಂದು ಚಿಪ್ ಏನಿರುತ್ತೆ, ಸೊ ಯಾವ್ದರ ಭಾಗವಾಗಿರುತ್ತೆ ಅಂದ್ರೆ FDC ಅಂತ ಕರಿತೇವೆ. FDC ಅಂದ್ರೆ ಫ್ಲೈಟ್ ಡೇಟಾ ಸಬ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಈ ಒಂದು ಫ್ಲೈಟ್ ಡೇಟಾ ಸಬ್ ಸಿಸ್ಟಮ್ ಅಲ್ಲಿ ಒಂದು ಚಿಪ್ ಅನ್ನ ಬಳಕೆ ಮಾಡಿರ್ತಾರೆ. ಸೊ ಆ ಚಿಪ್ ಮಾಲ್ ಫಂಕ್ಷನ್ ಆಗಿದ್ದರಿಂದ ಅದು ಡೇಟಾ ಕಳಿಸ್ತಕ್ಕಂಥದ್ದನ್ನ ಸ್ಟಾಪ್ ಮಾಡಿತ್ತು. ಮತ್ತೊಮ್ಮೆ ಈಗ ಡೇಟಾ ಕಳಿಸ್ತಕ್ಕಂಥದ್ದನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಈಗಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಸೊ ಈ ವೊಯೇಜರ್ 1 ಅಂತಕ್ಕಂಥದ್ದು ನಮ್ಮ ಒಂದು ಭೂಮಿಯಿಂದ ಎಷ್ಟು ಡಿಸ್ಟೆನ್ಸ್ಗೆ ಅದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ 15 ಬಿಲಿಯನ್ ಮೈಲ್ಸ್. ಯು ಕ್ಯಾನ್ ಇಮ್ಯಾಜಿನ್ 15 ಬಿಲಿಯನ್ ಮೈಲ್ಸ್ ಅಷ್ಟು ದೂರದ ಪ್ರದೇಶಕ್ಕೆ ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಕಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಲ್ಲಿಂದ ಏನಾದರೂ ದತ್ತಾಂಶ ಒನ್ ವೇ ಟ್ರಾವೆಲ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂದ್ರೆ 22.5 ಅಂದ್ರೆ 22.5 ಅಥವಾ 22.5 ಗಂಟೆಗಳಲ್ಲಿ ಸೊ ಒಂದು ಸರಿ ದತ್ತಾಂಶ ಅಲ್ಲಿಂದ ರಿಲೀಸ್ ಆದ್ರೆ ಅದು ಭೂಮಿಗೆ ರೀಚ್ ಆಗ್ಲಿಕ್ಕೆ ಸೊ ಇಟ್ ಈಸ್ ಗೋಯಿಂಗ್ ಟು ಟೇಕ್ 22.5 hours ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ವೊಯೇಜರ್ 1 ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಅದು ಲಾಂಚ್ ಆಗಿರ್ತಕ್ಕಂಥ ದಿನಾಂಕ ನಾವು ಪ್ರಶ್ನೆಯಲ್ಲೇ ತಿಳ್ಕೊಂಡಿದ್ದೇವೆ. 1977 ಅಲ್ಲಿ ಲಾಂಚ್ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಸೊ ಇಟ್ ಈಸ್ ದಿ ಐಕಾನಿಕ್ ಪ್ರೋಬ್ ದಟ್ ಹ್ಯಾಸ್ ಪ್ರೊವೈಡೆಡ್ ಹ್ಯುಮ್ಯಾನಿಟಿ ವಿತ್ ದಿ ವೆಲ್ತ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ಅವರ್ ಸೋಲಾರ್ ಸಿಸ್ಟಮ್ ಅಂಡ್ ಬಿಯಾಂಡ್. ಅಂದ್ರೆ ನಮ್ಮ ಒಂದು ಸೌರವ್ಯೂಹ ಅದರಿಂದ ಆಚೆ ಇರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿ ನಾವು ವೊಯೇಜರ್ 1 ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ವೊಯೇಜರ್ 1 ಅನ್ನ ಕಳಿಸಿದಾಗ ಏನು ನಮ್ಮ ಗುರಿಗಳಿತ್ತು ಅಥವಾ ಗೋಲ್ಸ್ ಏನಿತ್ತು ಅಂತ ನಾವು ನೋಡೋದಾದ್ರೆ, ಡಿಸೈನ್ ಟು ಸ್ಟಡಿ ದಿ ಔಟರ್ ಪ್ಲಾನೆಟ್ಸ್ ಅಂದ್ರೆ ನಮ್ಮ ಒಂದು ಸೌರ ವ್ಯವಸ್ಥೆಯಲ್ಲಿ ಇನ್ನರ್ ಪ್ಲಾನೆಟ್ಸ್ ಅಂಡ್ ಔಟರ್ ಪ್ಲಾನೆಟ್ಸ್ ಅಂತ ಕರಿತೇವೆ. ಸೊ ಸೂರ್ಯನಿಂದ ದೂರ ಇರತಕ್ಕಂಥ ಪ್ಲಾನೆಟ್ಸ್ ಅನ್ನ ನಾವು ಹೊರಗಿನ ಗ್ರಹಗಳು ಅಂತ ಕರಿತೇವೆ. ಸೊ ಈ ಒಂದು ಗ್ರಹಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ವೊಯೇಜರ್ 1 ನ ಪ್ರಮುಖವಾಗಿರ್ತಕ್ಕಂಥ ಒಂದು ಗೋಲ್ ಆಗಿರುತ್ತೆ. ಸೊ ಪ್ರಮುಖವಾಗಿ ನಾವು ಸ್ಟಡಿ ಮಾಡಬೇಕಾಗಿರತಕ್ಕಂಥದ್ದು ಜುಪಿಟರ್ ಮತ್ತೆ ಸ್ಯಾಟರ್ನ್ ಅಂದ್ರೆ ಗುರು ಮತ್ತು ಶನಿ ಗ್ರಹಗಳನ್ನ ಅಧ್ಯಯನ ಮಾಡುವ ಉದ್ದೇಶದಿಂದ ವೊಯೇಜರ್ 1 ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಅದಾದ್ಮೇಲೆ ಹಿಸ್ಟಾರಿಕ್ ಅಚೀವ್ಮೆಂಟ್ ಅಂದ್ರೆ ಇದರ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಾಧನೆಗಳನ್ನು ನಾವು ನೋಡೋದಾದ್ರೆ, ಸೊ ಇಟ್ ಈಸ್ ದ ಫಸ್ಟ್ ಸ್ಪೇಸ್ ಕ್ರಾಫ್ಟ್ ಟು ಪ್ರೊವೈಡ್ ಡೀಟೇಲ್ಡ್ ಇಮೇಜಸ್ ಆಫ್ ಜುಪಿಟರ್ ಅಂಡ್ ಸ್ಯಾಟರ್ನ್ಸ್ ಮೂನ್ಸ್ ಅಂಡ್ ರಿಂಗ್ಸ್. ಅಂದ್ರೆ ನಮಗೆ ಈಗ ಎಷ್ಟು ಮಾಹಿತಿ ಗೊತ್ತು, ಗುರುಗ್ರಹದ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಿರುತ್ತೆ, ಈವನ್ ಶನಿ ಗ್ರಹದ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿ ಗೊತ್ತಿರುತ್ತೆ. ಸೊ ಈ ಒಂದು ಗುರುಗ್ರಹ ಆಗಿರ್ಬೋದು ಅಥವಾ ಅದಕ್ಕಿರ್ತಕ್ಕಂಥ ಸ್ಯಾಟಲೈಟ್ಸ್ ಅಥವಾ ಚಂದ್ರಗಳಾಗಿರ್ಬೋದು, ಶನಿ ಗ್ರಹ ಆಗಿರ್ಬೋದು ಅದಕ್ಕಿರ್ತಕ್ಕಂಥ ರಿಂಗ್ಸ್ ಅಥವಾ ಉಂಗುರಗಳು ಅಂತ ನಾವೇನು ಹೇಳ್ತೇವೆ. ಸೊ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮಗೆ ಇದುವರೆಗೂ ತಿಳಿಸಿಕೊಟ್ಟಿರ್ತಕ್ಕಂಥ ಸ್ಪೇಸ್ ಕ್ರಾಫ್ಟ್ ಯಾವ್ದಾಗಿರುತ್ತೆ ಅಂದ್ರೆ ವೊಯೇಜರ್ 1 ನ ಮುಖಾಂತರ ನಮಗೆ ಈ 2 ಪ್ಲಾನೆಟ್ಸ್ಗಳನ್ನ ನಾವು ಬಹಳ ವಿಸ್ತೃತವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗಿರುತ್ತೆ. ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಏನಿರುತ್ತೆ, ಸೊ ಇನ್ ಆಗಸ್ಟ್ 2012 ಅಂದ್ರೆ ಆಗಸ್ಟ್ 2012ನೇ ಇಸ್ವಿಯಲ್ಲಿ ವೊಯೇಜರ್ 1 ಏನಾಗಿರುತ್ತೆ ಅಂದ್ರೆ ಇಟ್ ಹ್ಯಾಸ್ ಕ್ರಾಸ್ ದಿ ಹೀಲಿಯೋಪಾಸ್ ಎಂಟರಿಂಗ್ ಇನ್ ಟು ದಿ ಇಂಟರ್ಸ್ಟೆಲ್ಲಾರ್ ಮೀಡಿಯಂ. ಸೊ ನಾನು ಆಕ್ಚುಲಿ ಆ ಚಿತ್ರದಲ್ಲಿ ತೋರಿಸಿದ್ದೆ. ಸೊ ಸನ್ ಎಲ್ಲಿರುತ್ತೆ, ಸೊ ಸನ್ನಿಂದ ಔಟರ್ ಬೌಂಡ್ರಿ ಇದನ್ನ ನಾವು ಒಂದು ಸೋಪ್ ಬಬಲ್ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸೊ ಇಲ್ಲಿಗೆ ಸೌರ ವ್ಯವಸ್ಥೆ ಎಂಡ್ ಆಗುತ್ತೆ. ಸೊ ಇಲ್ಲಿಂದ ಆಚೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಇಂಟರ್ಸ್ಟೆಲ್ಲಾರ್ ಸ್ಪೇಸ್ ಅಂತ ಕರಿತೇವೆ. ಸೊ ಆಗಸ್ಟ್ 2012 ಸೊ ಈ ಒಂದು ಹೀಲಿಯೋಪಾಸ್ ಅನ್ನ ದಾಟಿ ಇದು ಹೊರಗಡೆಗೆ ಬಂದಿರತಕ್ಕಂಥ ಒಂದು ಮ್ಯಾನ್ ಮೇಡ್ ಅಂದ್ರೆ ಮಾನವ ನಿರ್ಮಿತವಾಗಿರ್ತಕ್ಕಂಥ ಏಕೈಕ ವಸ್ತುವಾಗಿ ನಾವು ಇದನ್ನ ಪರಿಗಣನೆಗೆ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಇದರ ಪ್ರಸ್ತುತವಾಗಿರ್ತಕ್ಕಂಥ ಪರಿಸ್ಥಿತಿ ಅಥವಾ ಕರೆಂಟ್ ಸ್ಟೇಟಸ್ ಅನ್ನ ನಾವು ನೋಡೋದಾದ್ರೆ, ಆಸ್ ಆಫ್ ನೌ ಇಟ್ ಕಂಟಿನ್ಯೂಸ್ ಟು ಟ್ರಾನ್ಸ್ಮಿಟ್ ಡೇಟಾ ಬ್ಯಾಕ್ ಟು ಅರ್ತ್ ಅಂಡ್ ಡಿಸ್ಪೈಟ್ ಬೀಯಿಂಗ್ ಓವರ್ 15 ಮಿಲಿಯನ್ ಮೈಲ್ಸ್ ಅವೇ. ಸೊ ಇದು 15 ಮಿಲಿಯನ್ ಮೈಲ್ಸ್ ಅಷ್ಟು ದೂರ ಇದ್ದರೂ ಕೂಡ ಸೊ ಇದುವರೆಗೂ ದತ್ತಾಂಶಗಳನ್ನ ಕಳಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದು ಇಂಟರ್ಸ್ಟೆಲ್ಲಾರ್ ರೀಜನ್ ಅಲ್ಲಿ ಇದ್ರೂ ಕೂಡ ನಮಗೆ ಡೇಟಾವನ್ನ ಕಳಿಸ್ತಾ ಇರ್ತಕ್ಕಂಥ ಸ್ಪೇಸ್ ಕ್ರಾಫ್ಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಈ ಕೆಳಗಿನ ಯಾವ ದೇಶವು 2023ರಲ್ಲಿ ಅತಿ ಹೆಚ್ಚು ಮಿಲಿಟರಿ ವೆಚ್ಚವನ್ನು ಹೊಂದಿದೆ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್ ಹ್ಯಾಡ್ ಹೈಯೆಸ್ಟ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಇನ್ 2023? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ಸ್ 2023ರಲ್ಲಿ ಅತಿ ಹೆಚ್ಚು ಮಿಲಿಟರಿ ವೆಚ್ಚವನ್ನು ಮಾಡಿರ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಈ ಒಂದು ವರದಿಯನ್ನ ಪ್ರತಿ ವರ್ಷ ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಸಿಪ್ರಿ ವತಿಯಿಂದ ಬಿಡುಗಡೆ ಮಾಡ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ 2023ರಲ್ಲಿ
ಮೊದಲ ರ್ಯಾಂಕಿಂಗ್ ನಲ್ಲಿ ಇರ್ತಕ್ಕಂಥ ರಾಷ್ಟ್ರ USA ಆಗಿರುತ್ತೆ. ಸೊ USA ಗ್ಲೋಬಲಿ ಎಷ್ಟು ಪರ್ಸೆಂಟೇಜ್ ಆಫ್ ಮನಿ ಈ ಒಂದು ಡಿಫೆನ್ಸ್ ಅಥವಾ ಈ ಒಂದು ರಕ್ಷಣೆ ಕ್ಷೇತ್ರದಲ್ಲಿ ಖರ್ಚಾಗಿರುತ್ತೆ, ಅದರಲ್ಲಿ 37% ಅಷ್ಟು ಹಣವನ್ನ USA ಒಂದೇ ರಾಷ್ಟ್ರ ಸ್ಪೆಂಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎರಡನೇ ಸ್ಥಾನದಲ್ಲಿ ನಾವು ಚೈನಾವನ್ನ ನೋಡ್ಬೋದಾಗಿರುತ್ತೆ. 12% ಆಫ್ ಗ್ಲೋಬಲ್ ಎಕ್ಸ್ಪೆಂಡಿಚರ್ ಅನ್ನ ನಾವು ಚೈನಾ ವತಿಯಿಂದ ನೋಡ್ಬೋದಾಗಿರುತ್ತೆ. ಸೊ ಥರ್ಡ್ ಪ್ಲೇಸ್ ಅಲ್ಲಿ ನಾವು ರಷ್ಯಾನ ನೋಡ್ಬೋದು. 4ನೇ ಸ್ಥಾನದಲ್ಲಿ ನಮ್ಮ ಭಾರತ ರಾಷ್ಟ್ರವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶ ಸೊ ಈ ಒಂದು ಡಿಫೆನ್ಸ್ ಸೆಕ್ಟರ್ ಎಕ್ಸ್ಪೆಂಡಿಚರ್ ಅಲ್ಲಿ ಅಂದ್ರೆ ಹಣವನ್ನ ಖರ್ಚು ಮಾಡತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಪ್ರಪಂಚದಲ್ಲಿಯೇ 4ನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವನ್ನಾಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ 5ನೇ ಸ್ಥಾನದಲ್ಲಿ ನಾವು ಸೌದಿ ಅರೇಬಿಯಾನ ನೋಡ್ಬೋದಾಗಿರುತ್ತೆ. 6ನೇ ಸ್ಥಾನದಲ್ಲಿ ಯುನೈಟೆಡ್ ಕಿಂಗ್ಡಮ್, 7ನೇ ಸ್ಥಾನದಲ್ಲಿ ಜರ್ಮನಿ, 8ನೇ ಸ್ಥಾನದಲ್ಲಿ ಉಕ್ರೇನ್, ಫ್ರಾನ್ಸ್ ಮತ್ತೆ ಜಪಾನ್ ಅನ್ನ 10ನೇ ಸ್ಥಾನದಲ್ಲಿ ನೋಡ್ಬೋದಾಗಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಈ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ದೇನೆ, ಸಿಪ್ರಿ ವತಿಯಿಂದ ಕೊಡ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸಿಪ್ರಿಯನ್ನ ನಾವು ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀತೇವೆ. ಸೊ ಈ ಒಂದು ಸಂಸ್ಥೆಯಿಂದ ಪ್ರತಿ ವರ್ಷ ಬಿಡುಗಡೆ ಮಾಡ್ತಕ್ಕಂಥ ಒಂದು ವರದಿ ಇದಾಗಿರುತ್ತೆ. ಸೊ ನಮ್ಮ ಭಾರತ ಆಸ್ ಐ ಟೋಲ್ಡ್ ಯು ಜಾಗತಿಕವಾಗಿ 4ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿದೆ. ಸೊ 2023ರಲ್ಲಿ ನಾವು ಸ್ಪೆಂಡ್ ಮಾಡಿರ್ತಕ್ಕಂಥ ಟೋಟಲ್ ಮನಿ ಎಷ್ಟು ಅಂದ್ರೆ $83.6 ಬಿಲಿಯನ್ ಅಷ್ಟು ಹಣವನ್ನ ನಮ್ಮ ಒಂದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಖರ್ಚು ಮಾಡಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಡಿಫೆನ್ಸ್ ಸೆಕ್ಟರ್ ನ ವೆಚ್ಚ ಜಾಸ್ತಿ ಆಗ್ಲಿಕ್ಕೆ ಕಾರಣಗಳೇನು ಅಂದ್ರೆ, ಸೊ ಗ್ರೋಯಿಂಗ್ ಪರ್ಸನಲ್ ಅಂದ್ರೆ ನಮ್ಮ ಮಿಲಿಟರಿಯಲ್ಲಿ ಎಂಪ್ಲಾಯ್ ಮಾಡ್ತಕ್ಕಂಥ ವ್ಯಕ್ತಿಗಳ ಸಂಖ್ಯೆ ಬಹಳ ಜಾಸ್ತಿ ಆಗಿರುತ್ತೆ. ಸೊ ಅದಾದ್ಮೇಲೆ ಆಪರೇಷನಲ್ ಕಾಸ್ಟ್ ಅಂತ ಕರಿತೇವೆ, ಅಂದ್ರೆ ಕಾರ್ಯಾಚರಣೆಗಳ ಒಂದು ವೆಚ್ಚ ಏನಿರುತ್ತೆ. ಸೊ ಇವೆರಡು ವೆಚ್ಚವನ್ನೇ ನಾವು ಕನ್ಸಿಡರ್ ಮಾಡಿದಾಗ 80% ಆಫ್ ದಿ ಕಾಸ್ಟ್ ಅನ್ನ ನಾವಿಲ್ಲಿ ಸ್ಪೆಂಡ್ ಮಾಡ್ತಾ ಇರುವ ಕಾರಣದಿಂದ ಸೊ ನಮ್ಮ ಭಾರತ ದೇಶದಲ್ಲಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಮಾಡ್ತಕ್ಕಂಥ ವೆಚ್ಚ ಸೊ ಈ ಒಂದು ವರದಿಯ ಪ್ರಕಾರ ಹೆಚ್ಚಾಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಬರೀ ಭಾರತ ದೇಶದಲ್ಲಿ ಮಾತ್ರ ಜಾಸ್ತಿ ಆಗಿಲ್ಲ, ಕ್ಯುಮ್ಯುಲೇಟಿವ್ಲಿ ತಗೊಂಡಾಗ ಅಂದ್ರೆ ಎಲ್ಲಾ ರಾಷ್ಟ್ರಗಳನ್ನ ಕ್ಯುಮ್ಯುಲೇಟಿವ್ಲಿ ಅಥವಾ ಒಟ್ಟಾಗಿ ತೆಗೆದುಕೊಂಡಾಗ ಜಾಗತಿಕವಾಗಿ ಈ ಒಂದು ಡಿಫೆನ್ಸ್ ಸೆಕ್ಟರ್ ಮೇಲೆ ಖರ್ಚು ಮಾಡ್ತಕ್ಕಂಥ ಹಣ ಜಾಗತಿಕವಾಗಿ ಕೂಡ ಏರಿಕೆ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2023ರಲ್ಲಿ 6.8% ಅಷ್ಟು ಏರಿಕೆ ಆಗಿರ್ತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಇಸ್ ಅರೌಂಡ್ 2443 ಬಿಲಿಯನ್ US ಅಷ್ಟು ಹಣವನ್ನ ಜಾಗತಿಕವಾಗಿ ಒಟ್ಟು ಖರ್ಚು ಮಾಡಿರ್ತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ. ಸಪೋಸ್ ಎಲ್ಲಾ ರಾಷ್ಟ್ರಗಳ ನಡುವೆ ಹಾರ್ಮೋನಿ ಅಥವಾ ಹೊಂದಾಣಿಕೆ ಇದ್ದು ಎಲ್ಲಾ ರಾಷ್ಟ್ರಗಳು ಸ್ನೇಹ ಪರವಾಗಿದ್ದರೆ ಸೊ ಎಷ್ಟು ಹಣವನ್ನ ನಾವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ ಬಳಸಬಹುದಾಗಿರುತ್ತೆ. ಪ್ರಾಬಬಲಿ ಯಾವ ರಾಷ್ಟ್ರದಲ್ಲೂ ಕೂಡ ನಾವು ಬಡತನವನ್ನ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಅಷ್ಟು ಹಣವನ್ನ ಜಾಗತಿಕವಾಗಿ ನಾವು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಎಲ್ಲ ರಾಷ್ಟ್ರಗಳು ಖರ್ಚು ಮಾಡ್ತಾ ಇರ್ತಕ್ಕಂಥದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಹಣ ಏನಿದೆ ಐತಿಹಾಸಿಕವಾಗಿ ಹೈಯೆಸ್ಟ್ ಅಮೌಂಟ್ ಆಫ್ ಹಣವನ್ನ ನಾವು ಈ ಒಂದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಸ್ಪೆಂಡ್ ಮಾಡಿರ್ತಕ್ಕಂಥದನ್ನ 2023ರಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಂಡಿಯಾ ಕೂಡ ಇನ್ಕ್ರೀಸ್ ಇನ್ ಎಕ್ಸ್ಪೆಂಡಿಚರ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾಕೆ ಅಂತ ಕಾರಣಗಳನ್ನ ಹೇಳಿದ್ದೆ. ಅದರ ಜೊತೆಗೆ ಸೊ ವಿ ಆರ್ ಟ್ರೈಂಗ್ ಟು ಮಾಡರ್ನೈಸ್ ಆರ್ ಡಿಫೆನ್ಸ್ ಸಿಸ್ಟಮ್, ಅಂದ್ರೆ ನಮ್ಮ ಒಂದು ಡಿಫೆನ್ಸ್ ಸಿಸ್ಟಮ್ ಏನಿರುತ್ತೆ ಸೊ ಅದನ್ನ ಆಧುನೀಕರಣಗೊಳಿಸ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಸೊ ಅದಾದ್ಮೇಲೆ ಸ್ವಾವಲಂಬನೆ ಅಥವಾ ಸೆಲ್ಫ್ ರಿಲಯನ್ಸ್ ಅನ್ನ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಸೊ ಈ ಎಲ್ಲಾ ಪ್ರಯತ್ನಗಳ ಕಾರಣದಿಂದ ನಮ್ಮ ಭಾರತ ದೇಶದಲ್ಲೂ ಕೂಡ ಡಿಫೆನ್ಸ್ ವೆಚ್ಚ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸಿಪ್ರಿ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು ಇಂಡಿಪೆಂಡೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅಂತ ಕರೀತೇವೆ. ಅಂದ್ರೆ ಇದು ಯಾವುದೇ ಸರ್ಕಾರದ ಸಂಸ್ಥೆ ಆಗಿರೋದಿಲ್ಲ, ಒಂದು ಸ್ವಾವಲಂಬನೆ ಆಗಿರ್ತಕ್ಕಂಥ ಅಥವಾ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದಾಗಿರುತ್ತೆ. ಸೊ ಇದು ಯಾವ ಕ್ಷೇತ್ರಗಳಲ್ಲಿ ರಿಸರ್ಚ್ ಅಥವಾ ಅನ್ವೇಷಣೆಯನ್ನ ಮಾಡುತ್ತಂದ್ರೆ ಕಾನ್ಫ್ಲಿಕ್ಟ್, ಆರ್ಮಮೆಂಟ್ಸ್, ಆರ್ಮ್ಸ್ ಕಂಟ್ರೋಲ್ ಮತ್ತೆ ಡಿಸ್ಆರ್ಮಮೆಂಟ್ ಅಂತ ಕರಿತೇವೆ. ಅಂದ್ರೆ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಸಂಘರ್ಷ ಆಗಿರ್ಬೋದು, ಶಸ್ತ್ರಾಸ್ತ್ರಗಳಾಗಿರ್ಬೋದು, ಅದಾದ್ಮೇಲೆ ಶಸ್ತ್ರಾಸ್ತ್ರ ನಿಯಂತ್ರಣ ಆಗಿರ್ಬೋದು. ಸೊ ಈ ಒಂದು ಕ್ಷೇತ್ರಗಳಲ್ಲಿ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಮಾಡ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ನಾವು ಸಿಪ್ರಿಯನ್ನ ನೋಡಬಹುದಾಗಿರುತ್ತೆ. ಸೊ ಚೇರ್ ಆಫ್ ಸಿಪ್ರಿ ಗವರ್ನಿಂಗ್ ಬಾಡಿ ಅಂದ್ರೆ ಸಿಪ್ರಿಯ ಆಡಳಿತ ಮಂಡಳಿಯ ಪ್ರಸ್ತುತವಾಗಿರ್ತಕ್ಕಂಥ ಅಧ್ಯಕ್ಷರು ಯಾರು ಅಂದ್ರೆ ಸ್ಟೆಫನ್ ಲೋಫ್ವೆನ್ ಅಂತ ಕರೀತೇವೆ. ಸೊ ಇವರು ಪ್ರಸ್ತುತವಾಗಿ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಡೈರೆಕ್ಟರ್ ಅಥವಾ ನಿರ್ದೇಶಕರಾಗಿ ನಾವು ಡ್ಯಾನ್ ಸ್ಮಿತ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ಸ್ವೀಡನ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಎಸ್ಟಾಬ್ಲಿಷ್ಮೆಂಟ್ ಅಥವಾ ಸ್ಥಾಪನೆ ಆಗಿರ್ತಕ್ಕಂಥದ್ದು 1966 ಅಲ್ಲಿ ಇದರ ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3.
ಎನ್ಸೆಲಾಡಸ್ ಜೀವರಾಶಿಯನ್ನು ಬೆಂಬಲಿಸುವ ಸಾಮರ್ಥ್ಯವಿರುವ ಈ ಒಂದು ಚಂದ್ರ ಯಾವ ಗ್ರಹವನ್ನು ಪರಿಭ್ರಮಿಸುತ್ತದೆ? ಸೊ ಎನ್ಸೆಲಾಡಸ್ ಅಂತಕ್ಕಂಥದ್ದು ಒಂದು ಮೂನ್ ಆಗಿರುತ್ತೆ. ಸೊ ಈ ಒಂದು ಮೂನ್, ದ ಮೂನ್ ಪೊಟೆನ್ಷಿಯಲಿ ಕೇಪಬಲ್ ಆಫ್ ಸಪೋರ್ಟಿಂಗ್ ಲೈಫ್ ಆರ್ಬಿಟ್ಸ್ ವಿಚ್ ಪ್ಲಾನೆಟ್ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಅಂದ್ರೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಮೂನ್. ಆ ಮೂನ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಎನ್ಸೆಲಾಡಸ್ ಅಂತ ಕರಿತೇವೆ. ಸೊ ಇದು ಯಾವ ಗ್ರಹದ ಸುತ್ತ ಸುತ್ತುತ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಗ್ರಹ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ಇಲ್ಲಿ ಜೀವರಾಶಿಯನ್ನ ಬೆಂಬಲ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ ಅನ್ನುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಮೂನ್ ಆಗಿರುತ್ತೆ. ಹಾಗಿದ್ರೆ ಇದು ಯಾವ ಗ್ರಹದ ಸುತ್ತ ಸುತ್ತುತ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶನಿ ಅಥವಾ ಸ್ಯಾಟರ್ನ್ ಗ್ರಹದ ಸುತ್ತ ಸುತ್ತುತ್ತಾ ಇರ್ತಕ್ಕಂಥ ಒಂದು ಗ್ರಹವನ್ನ ನಾವು ಎನ್ಸೆಲಾಡಸ್ ಅಂತ ಕರಿತೇವೆ. ಸೊ ಈ ಒಂದು ಎನ್ಸೆಲಾಡಸ್ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ಸ್ಯಾಟರ್ನ್ಸ್ ಮೂನ್ಸ್ ಎನ್ಸೆಲಾಡಸ್ ಕ್ಯಾನ್ ಪೊಟೆನ್ಷಿಯಲಿ ಸಪೋರ್ಟ್ ಲೈಫ್ ಸ್ಟಡಿ. ಅಂದ್ರೆ ಒಂದು ಅಧ್ಯಯನದ ಪ್ರಕಾರ ಈ ಒಂದು ಮೂನ್ ಏನಿದೆ, ಸೊ ಇಲ್ಲಿ ಜೀವರಾಶಿ ಇರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಅಧ್ಯಯನವನ್ನ ಈಗ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ಎನ್ಸೆಲಾಡಸ್ ಏನಿರುತ್ತೆ, ಇದರ ರಚನೆಯನ್ನ ನಾವು ನೋಡೋದಾದ್ರೆ, ಸೊ ಇದರ ಔಟರ್ ಮೋಸ್ಟ್ ಕ್ರಸ್ಟ್ ಅನ್ನ ನಾವು ಐಸ್ ಅಂತ ಕರಿತೇವೆ. ಅಂದ್ರೆ ಹಿಮದಿಂದ ಕೂಡಿರ್ತಕ್ಕಂಥ ಒಂದು ಹೊರ ತೊಗಟೆಯನ್ನ ನೋಡಬಹುದಾಗಿರುತ್ತೆ. ಸೊ ಅದರ ಕೆಳಗಡೆ ಇರ್ತಕ್ಕಂಥ ಓಷನ್ ಅನ್ನ ಏನಂತ ಕರೀತಾರೆ ಅಂದ್ರೆ ಗ್ಲೋಬಲ್ ಓಷನ್ ಅಂತ ಕರೀತಾರೆ. ಸೊ ಅದರ ಒಳಗಡೆ ನಾವು ಈ ಒಂದು ಭಾಗವನ್ನ ನಾವು ರಾಕಿ ಕೋರ್ ಅಂತ ಕರಿತೇವೆ. ಅಂದ್ರೆ ಕಲ್ಲಿನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಕೇಂದ್ರ ಭಾಗವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸದರ್ನ್ ಪೋಲ್ ಅಲ್ಲಿ ಅಥವಾ ಈ ಒಂದು ದಕ್ಷಿಣ ಧ್ರುವದಲ್ಲಿ ನಾವು ಆಕ್ಟಿವ್ ಜೆಟ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ನೀರಿನ ಚಿಲುಮೆಗಳನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಈ ರೀತಿಯ ನೀರಿನ ಚಿಲುಮೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಕ್ಚುಲಿ ಎಲ್ಲೆಲ್ಲಿ ಈ ಒಂದು ವಾಟರ್ ರಿಸೋರ್ಸ್ ಇರುತ್ತೆ, ಸೊ ಪ್ರಾಬಬಲಿ ಅದು ಜೀವರಾಶಿಯನ್ನ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಂಕೇತವಾಗಿ ಸೊ ನಾವು ಅದನ್ನ ಪರಿಗಣನೆಗೆ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಚಂದ್ರನಲ್ಲೂ ಕೂಡ ಜೀವರಾಶಿ ಇರಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ನಾನ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಮೂನ್ ಏನಿದೆ, ಸೊ ಇದು ಸ್ಯಾಟರ್ನ್ ಅಥವಾ ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಂದ್ರನಾಗಿರುತ್ತೆ. ಶನಿ ಗ್ರಹದಲ್ಲಿ ನಾವು ಸಾಕಷ್ಟು ಚಂದ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಎನ್ಸೆಲಾಡಸ್ ಅಂತ ಕರಿತೇವೆ. ಸೊ ಇನ್ನೂ ಒಂದು ಚಂದ್ರ ಸುದ್ದಿಯಲ್ಲಿರುತ್ತೆ, ಅದನ್ನ ನಾವು ಟೈಟಾನ್ ಅಂತ ಕರಿತೇವೆ. ಸೊ ಅದು ಕೂಡ ಜೀವನವನ್ನ ಬೆಂಬಲ ಮಾಡಬಹುದಾಗಿರ್ತಕ್ಕಂಥ ಮೂನ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಅಪ್ಡೇಟ್ ಅನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ, ಸೊ ಎನ್ಸೆಲಾಡಸ್ ಅಂತ ಕರಿತೇವೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಇದು ಯಾವ ಗ್ರಹದ ಮೂನ್ ಅಥವಾ ಚಂದ್ರ ಅಂತ ಕೇಳಿದಾಗ ಸ್ಯಾಟರ್ನ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಸ್ಯಾಟರ್ನ್ ಬಗ್ಗೆ ಒಂದು ಅಧ್ಯಯನವನ್ನ ಮಾಡಿರ್ತಾರೆ. ಯಾವ ವಿಜ್ಞಾನಿಗಳು ಅಧ್ಯಯನವನ್ನ ಮಾಡಿರ್ತಾರೆ ಅಂದ್ರೆ, ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ ನ ವತಿಯಿಂದ ಒಂದು ಅಧ್ಯಯನವನ್ನ ಮಾಡುವ ಮುಖಾಂತರ ಸೊ ಅಲ್ಲಿ ಜೀವನವನ್ನ ಬೆಂಬಲಿಸ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿಯನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಜೀವನವನ್ನ ಬೆಂಬಲಿಸಬೇಕಾಗಿದ್ದರೆ ಅಲ್ಲಿ ಕೆಲವೊಂದು ಬೇಸಿಕ್ ಫಂಡಮೆಂಟಲ್ ಥಿಂಗ್ಸ್ ಇರಬೇಕಾಗಿರುತ್ತೆ. ಸೊ ಯಾವ ರೀತಿಯ ವಸ್ತುಗಳು ಈ ಒಂದು ಎನ್ಸೆಲಾಡಸ್ ಅಲ್ಲಿ ನಮಗೆ ಕಂಡು ಬಂದಿದೆ ಅಂದ್ರೆ, ಸೊ ಲಿಕ್ವಿಡ್ ವಾಟರ್ ಇರುತ್ತೆ, ಅಂದ್ರೆ ದ್ರವ ರೂಪದ ನೀರು ಅಲ್ಲಿರುತ್ತೆ. ಸೊ ಅದಾದ್ಮೇಲೆ ಓಷನ್ ಬಿನೀತ್ ನಲ್ಲಿ ಈ ಐಸಿ ಕ್ರಸ್ಟ್ ನಲ್ಲಿ ಅಂದ್ರೆ ಮೇಲ್ಭಾಗದಲ್ಲಿ ನಾವು ನೋಡಿದ್ವಿ, ಸೊ ಹಿಮದಿಂದ ಆವೃತವಾಗಿರ್ತಕ್ಕಂಥ ತೊಗಟೆ ಇರುತ್ತೆ. ಸೊ ಅದರ ಕೆಳಭಾಗದಲ್ಲಿ ದ್ರವ ರೂಪದಲ್ಲಿರ್ತಕ್ಕಂಥ ಓಷನ್ ಇರುವ ಕಾರಣದಿಂದ ಸೊ ಇದು ಲೈಫ್ ಅನ್ನ ಸಪೋರ್ಟ್ ಮಾಡುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಹೇಳಿರ್ತಾರೆ. ಸೊ ಅದಕ್ಕಿಂತ ಏನೋ ಮುಂಚೆ ಕ್ಯಾಸಿನಿಸ್ ಡಿಸ್ಕವರೀಸ್ ಅಂತ ಕರಿತೇವೆ. ಸೊ ಕ್ಯಾಸಿನಿಸ್ ಡಿಸ್ಕವರೀಸ್ ಅಂತಕ್ಕಂಥದ್ದು 2004ರಿಂದ 2017ರವರೆಗೆ ಮಾಡಿರ್ತಕ್ಕಂಥ ಒಂದು ಅನ್ವೇಷಣೆ ಆಗಿರುತ್ತೆ. ಸೊ ಈ ಒಂದು ಅನ್ವೇಷಣೆಯ ಪ್ರಕಾರ ಒಂದು ಸ್ಪೇಸ್ ಕ್ರಾಫ್ಟ್ ಅಂದ್ರೆ ಒಂದು ಬಾಹ್ಯಾಕಾಶ ನೌಕೆ ಅಂತ ಕರಿತೇವೆ. ಸೊ ಆ ಒಂದು ಬಾಹ್ಯಾಕಾಶ ನೌಕೆಯನ್ನ ನಾವು ಕೇಸಿನಿ ಸ್ಪೇಸ್ ಕ್ರಾಫ್ಟ್ ಅಂತ ಕರಿತೇವೆ. ಸೊ ಈ ಒಂದು ಕೇಸಿನಿ ಸ್ಪೇಸ್ ಕ್ರಾಫ್ಟ್ ಅನ್ನ ಏನಕ್ಕೆ ಬಳಕೆ ಮಾಡಿರ್ತಾರೆ ಅಂದ್ರೆ, ಸ್ಯಾಟರ್ನ್ ನಲ್ಲಿರ್ತಕ್ಕಂಥ ಅಂದ್ರೆ ಸ್ಯಾಟರ್ನ್ ಶನಿ ಗ್ರಹ ಮತ್ತು ಶನಿ ಗ್ರಹದಲ್ಲಿರ್ತಕ್ಕಂಥ ಮೂನ್ಸ್ ಚಂದ್ರಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆಯನ್ನ ನಾವೇನಂತ ಕರಿತೇವೆ ಅಂದ್ರೆ ಕ್ಯಾಸಿನೀಸ್ ಡಿಸ್ಕವರೀಸ್ ಅಂತ ಕರಿತೇವೆ. ಸೊ ಈ ಒಂದು ಕ್ಯಾಸಿನೀಸ್ ಡಿಸ್ಕವರೀಸ್ ಇಂದ ನಮಗೆ ಪತ್ತೆ ಆಗಿರ್ತಕ್ಕಂಥ ಮಾಹಿತಿ ಏನು ಅಂದ್ರೆ, ರಿವೀಲಿಂಗ್ ಗೀಸರ್ಸ್ ಅಟ್ ಎನ್ಸೆಲಾಡಸ್ ಸೌತ್ ಪೋಲ್. ಸೊ ಎನ್ಸೆಲಾಡಸ್ ಏನಿದೆ, ಸೊ ಅದರ ಸೌತ್ ಪೋಲ್ ನಲ್ಲಿ ಈ ಒಂದು ಗೀಸರ್ಸ್ ಗಳು ಅಥವಾ ನೀರಿನ ಚಿಲುಮೆಗಳು ಇರ್ತಕ್ಕಂಥದ್ದನ್ನ ಪತ್ತೆ ಆಗಿರ್ತಕ್ಕಂಥದ್ದು ಯಾವಾಗಂದ್ರೆ, ಸೊ ಈ ಒಂದು ಕ್ಯಾಸಿನೀಸ್ ಡಿಸ್ಕವರೀಸ್ ಅಂತ 2004ರಿಂದ 2017ರವರೆಗೆ ನಡೆದಿರ್ತಕ್ಕಂಥ ಅನ್ವೇಷಣೆಯ ಪ್ರಕಾರ ಸೊ ಈ ಒಂದು ಸದರ್ನ್ ಪೋಲ್ ನಲ್ಲಿ ಈ ಗೀಸರ್ಗಳು ಇರ್ತಕ್ಕಂಥದ್ದು ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ
ಈ ಒಂದು ಐ ಮೀನ್ ಟು ಸೇ ಈ ಒಂದು ಮೂನ್ನಲ್ಲಿ ಓಷನ್ ಕಂಟೈನ್ಸ್ ಸಾಲ್ಟ್, ಅದಾದ್ಮೇಲೆ ಕಾರ್ಬನ್ ಬೇಸ್ಡ್ ಕಾಂಪೌಂಡ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ ಅಂಡ್ ಎಕ್ಸ್ಪೀರಿಯನ್ಸಿಂಗ್ ಟೈಡಲ್ ಹೀಟಿಂಗ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಮೂನ್, ನಾನು ಎಲ್ಸೆಲಾಡಸ್ ಬಗ್ಗೆ ನಾನು ಏನ್ ಮಾತಾಡ್ತಾ ಇದ್ದೇನೆ, ಸೊ ಅದರಲ್ಲಿ ಓಷನ್ಸ್ ಅಂದ್ರೆ ಓಷನ್ ಇದೆ ಅಂತ ನಮಗೆ ಗೊತ್ತಾಯ್ತು. ಓಷನ್ ಒಳಗಡೆ ಏನಿದೆ, ಸಾಲ್ಟ್ ಲವಣಗಳಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವುದೇ ಒಂದು ಜೀವಿಯ ಉಗಮ ಆಗ್ಬೇಕಾಗಿದ್ರೆ ಸಾಲ್ಟ್ಸ್ ಅಥವಾ ಕೆಲವೊಂದು ರಾಸಾಯನಿಕ ವಸ್ತುಗಳು ಬೇಕಾಗಿರುತ್ತೆ. ನೀರಂತೂ ಡೆಫಿನೆಟ್ಲಿ ಇದೆ ಅಂತ ಗೊತ್ತಾಯ್ತು. ಸೊ ಓಷನ್ ಅಲ್ಲಿ ಸಾಲ್ಟ್ ಕೂಡ ಇದೆ ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಅದಾದ್ಮೇಲೆ ಕಾರ್ಬನ್ ಬೇಸ್ಡ್ ಕಾಂಪೌಂಡ್ಸ್ ಗಳನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಒಂದು ಭೂಮಿಯಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ರಾಸಾಯನಿಕ ವಸ್ತು ಅಂದ್ರೆ ಡೆಫಿನೆಟ್ಲಿ ಅದು ಕಾರ್ಬನ್ ಆಗಿರುತ್ತೆ. ಸೊ ಯಾವುದೇ ವಸ್ತುವನ್ನು ತೆಗೆದುಕೊಂಡರೂ ಕೂಡ ಸೊ ಅದರಲ್ಲಿ ಕಂಪಲ್ಸರಿ ಕಾರ್ಬನ್ ಮೋಸ್ಟ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಎಲ್ಸೆಲಾಡಸ್ ಅಲ್ಲೂ ಕೂಡ ಕಾರ್ಬನ್ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಹ್ಯಾಸ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಟೈಡಲ್ ಹೀಟಿಂಗ್. ಟೈಡಲ್ ಹೀಟಿಂಗ್ ಅಂದ್ರೆ ಸೊ ಅದರ ರೊಟೇಷನ್ ಮತ್ತೆ ರೆವಲ್ಯೂಷನ್ ಏನಾಗುತ್ತೆ, ಸೊ ಅದರಿಂದ ಅಲ್ಲಿ ಶಾಖ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಟೈಡಲ್ ಹೀಟಿಂಗ್ ಅಥವಾ ಉಬ್ಬರ ಬಿಳಿತದ ಶಾಖ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಫಾಸ್ಫೇಟ್ ವಾಸ್ ಆಲ್ಸೋ ಫೌಂಡ್ ಹಿಯರ್. ಸೊ ರಾಸಾಯನಿಕ ವಸ್ತುಗಳಲ್ಲಿ ಕಾರ್ಬನ್ ಬೇಸ್ಡ್ ಕಾಂಪೌಂಡ್ಸ್ ಇದೆ ಅಂತ ಹೇಳಿದೆ, ಅದರ ಜೊತೆಗೆ ಫಾಸ್ಫೇಟ್ ಅನ್ನ ಹೊಂದಿರತಕ್ಕಂಥ ವಸ್ತುಗಳನ್ನು ಕೂಡ ಹೊಂದಿರತಕ್ಕಂಥ ಒಂದು ಪ್ಲಾನೆಟ್ ಆಗಿ, ಐ ಮೀನ್ ಟು ಸೇ ಮೂನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಎಲ್ಸೆಲಾಡಸ್ ಮೂನ್ ಅನ್ನ ಹೊರತುಪಡಿಸಿ, ನಮ್ಮ ಒಂದು ಭೂಮಿಯ ಗ್ರಹವನ್ನ ಹೊರತುಪಡಿಸಿ ಬೇರೆ ಎಲ್ಲೆಲ್ಲಿ ಈ ರೀತಿಯ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ ಅನ್ನೋದನ್ನ ಒಂದು ಕಂಪ್ಲೀಟ್ ಡೇಟಾ ಬೇಸ್ ನಾವು ಮಾಡಿರ್ತೇವೆ. ಸೊ ಅದರ ಬಗ್ಗೆ ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಪೊಟೆನ್ಷಿಯಲ್ ಹ್ಯಾಬಿಟ್ಯಾಟ್ಸ್ ಅಂತ ಕರಿತೇವೆ. ಅಂದ್ರೆ ಸಂಭಾವ್ಯವಾಗಿ ಆವಾಸ ಸ್ಥಾನ ಇರಬಹುದಾಗಿರ್ತಕ್ಕಂಥ ಭೂಮಿಯನ್ನ ಹೊರತುಪಡಿಸಿ ಬೇರೆ ಪ್ರದೇಶಗಳು ಯಾವ್ದಾವ್ದು ಅನ್ನೋದನ್ನ ಸೊ ಇಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರ್ತೇವೆ. ಹಾಗಿದ್ರೆ ಯಾವುದೇ ಒಂದು ಪ್ರದೇಶದಲ್ಲಿ ಅಥವಾ ಭೂಮಿಯನ್ನ ಹೊರತುಪಡಿಸಿ ಬೇರೆ ಕಡೆ ಹ್ಯಾಬಿಟ್ಯಾಟ್ ಇರ್ಲಿಕ್ಕೆ ಸಾಧ್ಯವಾಗಿದೆ ಅಂದ್ರೆ ಸೊ ಅಲ್ಲಿ ಕೆಲವೊಂದು ಜಿಯೋಥರ್ಮಲ್ ಮತ್ತೆ ಕೆಮಿಕಲ್ ಎನರ್ಜಿ ಸೋರ್ಸಸ್ ಅಲ್ಲಿ ಖಂಡಿತವಾಗಿ ಇರಬೇಕಾಗಿರುತ್ತೆ. ಸೊ ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ವಾಟರ್ ರಿಸೋರ್ಸಸ್ ಕಡ್ಡಾಯವಾಗಿ ಇರಬೇಕಾಗಿರುತ್ತೆ. ಸೊ ಇಷ್ಟೆಲ್ಲ ಬೇಸಿಕ್ ಎಲಿಮೆಂಟ್ಸ್ ಇದ್ರೆ ಡೆಫಿನೆಟ್ಲಿ ಅದು ಜೀವರಾಶಿಯನ್ನ ಬೆಂಬಲ ಮಾಡ್ತಕ್ಕಂಥ ಒಂದು ಪ್ರದೇಶವನ್ನಾಗಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂದ್ರೆ ಯುರೋಪವನ್ನ ನಾವು ಜುಪಿಟರ್ಸ್ ಮೂನ್ ಅಂತ ಕರಿತೇವೆ. ಅಂದ್ರೆ ಗುರುಗ್ರಹದ ಒಂದು ಚಂದ್ರನನ್ನ ನಾವೇನಂತ ಕರಿತೇವೆ ಅಂದ್ರೆ ಯುರೋಪ ಅಂತ ಕರಿತೇವೆ. ಸೊ ಈ ಒಂದು ಯುರೋಪದಲ್ಲೂ ಕೂಡ ಐಸಿ ಕ್ರಸ್ಟ್ ಅಂದ್ರೆ ಹಿಮದಿಂದ ಆವೃತವಾಗಿರ್ತಕ್ಕಂಥ ತೊಗಟೆಯ ಕೆಳಗೆ ಓಷನ್ಸ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇಲ್ಲೂ ಕೂಡ ಜೀವರಾಶಿ ಇರಬಹುದು ಅಂತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ದ ಪೊಟೆನ್ಷಿಯಲ್ ಫಾರ್ ಆಫ್ ಫ್ರೋಸನ್ ಸ್ಲಶ್ ಅಂಡ್ ವಾಟರ್ ರಾಕ್ ಇಂಟರಾಕ್ಷನ್ಸ್ ಅಂದ್ರೆ ಸೊ ಈ ಒಂದು ಯುರೋಪದಲ್ಲಿ ಏನಂತ ಕರಿತೇವೆ ಅಂದ್ರೆ ಆಫ್ ಫ್ರೋಸನ್ ಸ್ಲಶ್ ಅಂತ ಕರಿತೇವೆ. ಸ್ಲಶ್ ಅಂದ್ರೆ ಸೊ ಅಲ್ಲಿರ್ತಕ್ಕಂಥ ಭೂಮಿ ಅಥವಾ ಮೇಲ್ಮೈ ಮೇಲೆ ಸೊ ಮಂಜು ಅಥವಾ ನೀರು ಇರ್ತಕ್ಕಂಥ ಒಂದು ಸಾಧ್ಯತೆಯನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಅದಾದ್ಮೇಲೆ ವಾಟರ್ ರಾಕ್ಸ್ ಅನ್ನ ಹೊಂದಿರತಕ್ಕಂಥ ಕಾರಣದಿಂದ ಇವನ್ ಯುರೋಪದಲ್ಲೂ ಕೂಡ ಜೀವ ಅಥವಾ ಆವಾಸ ಸ್ಥಾನ ಇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಎರಡನೇದನ್ನ ನಾವು ಗ್ಯಾನಿಮೇಡ್ ಅಂತ ಕರಿತೇವೆ. ಸೊ ಇದು ಜುಪಿಟರ್ ಅಥವಾ ಗುರುಗ್ರಹವನ್ನ ಸುತ್ತುತ್ತಾ ಇರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಇಟ್ ಇಸ್ ದ ಲಾರ್ಜೆಸ್ಟ್ ಮೂನ್ ಇನ್ ದ ಸೋಲಾರ್ ಸಿಸ್ಟಮ್. ಅಂದ್ರೆ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಚಂದ್ರನನ್ನ ನಾವೇನಂತ ಕರಿತೇವೆ ಅಂದ್ರೆ ಗ್ಯಾನಿಮೇಡ್ ಅಂತ ಕರಿತೇವೆ. ಸೊ ಇದರಲ್ಲಿ ಸಬ್ ಸರ್ಫೇಸ್ ಅಲ್ಲಿ ನಾವು ಸಾಲ್ಟ್ ವಾಟರ್ ಓಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟರ್ ಇದ್ರೆ ಸಾಕು, ಅಲ್ಲಿ ಲೈಫ್ ಇರ್ತಕ್ಕಂಥ ಪಾಸಿಬಿಲಿಟಿಯನ್ನ ನಾವು ಎಕ್ಸ್ಪ್ಲೋರ್ ಮಾಡಬಹುದಾಗಿರುತ್ತೆ. ಇಟ್ ಸೈಜ್ ಅಂಡ್ ಜಿಯೋಲಾಜಿಕಲ್ ಆಕ್ಟಿವಿಟಿ ಕುಡ್ ಪ್ರೊವೈಡ್ ದಿ ಕಂಡೀಷನ್ಸ್ ನೆಸೆಸರಿ ಫಾರ್ ಲೈಫ್. ಅಂದ್ರೆ ಅದರ ಗಾತ್ರ ಏನಿದೆ ಮತ್ತೆ ಅದರ ಭೂ ವೈಜ್ಞಾನಿಕ ಚಟುವಟಿಕೆಗಳು ಅಲ್ಲಿ ಏನೇನು ನಡೀತಾ ಇದೆ ಸೊ ಅದು ಅಗತ್ಯವಾಗಿರ್ತಕ್ಕಂಥ ಒಂದು ಹವಾಮಾನವನ್ನ ಒದಗಿಸುತ್ತದೆ. ಏನಕ್ಕೆ ಅಂದ್ರೆ ಜೀವಿಗಳು ವಾಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕಂಡೀಷನ್ಸ್ ಅಲ್ಲಿ ಇರಬಹುದು ಅಂತಕ್ಕಂಥದ್ದನ್ನ ನಾವು ಗ್ಯಾನಿಮೇಡ್ ಅಲ್ಲೂ ಕೂಡ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಾವು ಕ್ಯಾಲಿಸ್ಟೋ ಅಂತ ಕರಿತೇವೆ. ಸೊ ಇದು ಜೋವಿಯನ್ ಅಥವಾ ಜುಪಿಟರ್ನ ಒಂದು ಮೂನ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ನಾವು ಸಬ್ ಸರ್ಫೇಸ್ ನಲ್ಲಿ ಓಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ರಿಲೇಟಿವ್ಲಿ ಸ್ಟೇಬಲ್ ಎನ್ವೈರನ್ಮೆಂಟ್ ಇರುತ್ತೆ. ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಸ್ಥಿರವಾಗಿರ್ತಕ್ಕಂಥ ಒಂದು ವಾತಾವರಣವನ್ನ ನೋಡಬಹುದಾಗಿರುತ್ತೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಓಷನ್ಸ್ ಇರುವ ಕಾರಣದಿಂದ ಸೊ ಇದು ಕೂಡ ಲೈಫ್ ಅನ್ನ ಬೆಂಬಲ ಮಾಡಬಹುದಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ನೆಕ್ಸ್ಟ್ ಅನ್ನ ನಾವು ಟೈಟಾನ್ ಅಂತ ಕರಿತೇವೆ. ಸೊ ಟೈಟಾನ್ ಅನ್ನ ಸ್ಯಾಟರ್ನ್ಸ್ ಲಾರ್ಜೆಸ್ಟ್ ಮೂನ್ ಅಂತ ಕರಿತೇವೆ. ಅಂದ್ರೆ ಶನಿ ಗ್ರಹದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಚಂದ್ರನನ್ನ ನಾವು ಟೈಟಾನ್ ಅಂತ ಕರಿತೇವೆ. ಸೊ ಇಲ್ಲಿ ರಿವರ್ಸ್ ನದಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮೀಥೇನ್ ಅಂಡ್ ಈಥೇನ್ ಆನ್ ಇಟ್ ಸರ್ಫೇಸ್. ಸೊ ಅದರ ಮೇಲ್ಮೈ ಮೇಲೆ ಮೀಥೇನ್ ಮತ್ತೆ ಈಥೇನ್ ರಾಸಾಯನಿಕ ವಸ್ತುಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವೆರಡು ವಸ್ತುಗಳು ಇರುವ ಕಾರಣದಿಂದ ಸೊ ಇಲ್ಲೂ ಕೂಡ ನಾವು ಲೈಫ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಸಿರೀಸ್ ಅಂತ ಕರಿತೇವೆ. ಸೊ ಸಿರೀಸ್ ಅಂತಕ್ಕಂಥದ್ದು ಒಂದು ಡ್ವಾರ್ಫ್ ಪ್ಲಾನೆಟ್ ಅಥವಾ ಕುಬ್ಜ ಗ್ರಹ ಅಂತ ಕರಿತೇವೆ. ಕುಬ್ಜ ಗ್ರಹ ಅಂದ್ರೆ ಸೊ ಗ್ರಹಗಳಿಗೆ ಬೇಕಾಗಿರ್ತಕ್ಕಂಥ ಆ ಒಂದು ಕಂಡೀಷನ್ಸ್ ಏನಿದೆ
ಏನಿದಾವೆ ಆ ಕಂಡೀಷನ್ಸ್ ಅಲ್ಲಿ ಒಂದು ಕಂಡೀಷನ್ ಫೇಲ್ಯೂರ್ ಆದ್ರೂ ಕೂಡ ಅದನ್ನ ಡ್ವಾರ್ಫ್ ಪ್ಲಾನೆಟ್ ಅಥವಾ ಕುಬ್ಜ ಗ್ರಹ ಅಂತ ಕರಿತೇವೆ. ಸೊ ಆ ರೀತಿಯ ಪಟ್ಟಿಗೆ ಸೇರಿರ್ತಕ್ಕಂಥ ಒಂದು ಗ್ರಹವನ್ನ ನಾವು ಸಿರಿಯಸ್ ಅಂತ ಕರಿತೇವೆ. ಸೊ ಇದು ಎಲ್ಲಿದೆ ಅಂದ್ರೆ ಆಸ್ಟಿರಾಯ್ಡ್ ಬೆಲ್ಟ್ ಅಲ್ಲಿ ಇರುತ್ತೆ, ಅಂದ್ರೆ ಕ್ಷುದ್ರ ಗ್ರಹಗಳ ಪಟ್ಟಿಯಲ್ಲಿರ್ತಕ್ಕಂಥ ಒಂದು ಕುಬ್ಜ ಗ್ರಹವನ್ನ ನಾವು ಸಿರೀಸ್ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ವಾಟರ್ ವೇಪರ್ ಎಮಿಷನ್ ಇರ್ತಕ್ಕಂಥ ಒಂದು ಸಾಧ್ಯತೆ ಇದೆ, ಅಂದ್ರೆ ನೀರಿನ ಹಾವಿ ಹೊರ ಹಾಕ್ತಕ್ಕಂಥ ಒಂದು ಲಕ್ಷಣಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸಬ್ ಸರ್ಫೇಸ್ ಬ್ರೀನ್ಸ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬ್ರೀನ್ಸ್ ಅಂದ್ರೆ ಉಪ್ಪು ನೀರನ್ನ ಹೊಂದಿರತಕ್ಕಂಥ ಉಪ ಮೇಲ್ಮೈಯನ್ನ ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಕುಬ್ಜ ಗ್ರಹದಲ್ಲೂ ಕೂಡ ಲೈಫ್ ಇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಾದ್ಮೇಲೆ ಪ್ಲೂಟೋ ಬರುತ್ತೆ. ಸೊ ಪ್ಲೂಟೋವನ್ನು ನಾವೇನಂತ ಕರಿತೀವಿ ಅಂದ್ರೆ ಡ್ವಾರ್ಫ್ ಪ್ಲಾನೆಟ್ ಅಂತ ಕರಿತೀವಿ. ಸೊ ಮುಂಚೆ ಇದನ್ನ ಪ್ಲಾನೆಟ್ ಅಂತಾನೆ ಕರಿತಾ ಇದ್ರು, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಇದು ಕೆಲವೊಂದು ಕಂಡೀಷನ್ಸ್ ಅನ್ನ ಫೇಲ್ಯೂರ್ ಆಗಿರುವ ಕಾರಣದಿಂದ ಸೊ ಇದನ್ನ ನಾವು ಇವಾಗ ಡ್ವಾರ್ಫ್ ಪ್ಲಾನೆಟ್ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಉಪ ಮೇಲ್ಮೈನಲ್ಲಿ ನಾವು ಓಷನ್ಸ್ ಅಥವಾ ಸಾಗರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈವನ್ ಇಟ್ ಕ್ಯಾನ್ ಹ್ಯಾವ್ ದಿ ಪೊಟೆನ್ಷಿಯಲ್ ಆಫ್ ಸಪೋರ್ಟಿಂಗ್ ಲೈಫ್. ಸೊ ಲೈಫ್ ಅನ್ನ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಂಭಾವ್ಯವನ್ನ ಹೊಂದಿರತಕ್ಕಂಥ ಒಂದು ಕುಬ್ಜ ಗ್ರಹವನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಮುಂಬರುವ T20 ವಿಶ್ವಕಪ್ 2024ಕ್ಕಾಗಿ ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ಕ್ರಿಕೆಟ್ ತಂಡಗಳ ಪ್ರಾಯೋಜಕತ್ವವನ್ನು ಯಾವ ಡೈರಿ ಫೆಡರೇಷನ್ ಘೋಷಿಸಿದೆ? ಸೊ ವಿಚ್ ಡೈರಿ ಫೆಡರೇಷನ್ ಹ್ಯಾಸ್ ಅನೌನ್ಸ್ಡ್ ಇಟ್ಸ್ ಸ್ಪಾನ್ಸರ್ಶಿಪ್ ಆಫ್ ದಿ ಸ್ಕಾಟ್ಲ್ಯಾಂಡ್ ಅಂಡ್ ಐರ್ಲೆಂಡ್ ಕ್ರಿಕೆಟ್ ಟೀಮ್ಸ್ ಫಾರ್ ದಿ ಅಪ್ಕಮಿಂಗ್ T20 ವರ್ಲ್ಡ್ ಕಪ್ 2024. ಸೊ 2024ರಲ್ಲಿ ಸೊ ಈ ಒಂದು IPL ಕಂಪ್ಲೀಟ್ ಆಗಿದ್ದ ತಕ್ಷಣ ಕ್ರಿಕೆಟ್ 2020 ವರ್ಲ್ಡ್ ಕಪ್ ಪ್ರಾರಂಭವಾಗುತ್ತೆ. ಸೊ ಈ ಒಂದು ವರ್ಲ್ಡ್ ಕಪ್ ನಲ್ಲಿ ನಮ್ಮ ಭಾರತ ದೇಶದ ಒಂದು ಡೈರಿ ಫೆಡರೇಷನ್ 2 ರಾಷ್ಟ್ರಗಳಿಗೆ ಸ್ಪಾನ್ಸರ್ ಮಾಡ್ತಾ ಇದೆ. ಆ 2 ರಾಷ್ಟ್ರಗಳು ಯಾವ್ದಾವ್ದು ಅಂದ್ರೆ ಒಂದು ಸ್ಕಾಟ್ಲ್ಯಾಂಡ್ ಆಗಿರುತ್ತೆ, ಇನ್ನೊಂದು ಐರ್ಲ್ಯಾಂಡ್ ಆಗಿರುತ್ತೆ. ಹಾಗಿದ್ರೆ ಯಾವ ಡೈರಿ ಫೆಡರೇಷನ್ ಈ ಒಂದು ಸಪೋರ್ಟ್ ಅನ್ನ ಮಾಡ್ತಾ ಇದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕ ಹಾಲು ಒಕ್ಕೂಟ ಅಥವಾ KMF ಅಥವಾ ಕರ್ನಾಟಕ ಮಿಲ್ಕ್ ಫೆಡರೇಷನ್ ನ ವತಿಯಿಂದ ಸೊ ಈ ಒಂದು ಬೆಂಬಲವನ್ನ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು 2 ರಾಷ್ಟ್ರಗಳನ್ನ ಸಪೋರ್ಟ್ ಮಾಡ್ತಾ ಇದೆ. ಸೊ ಯಾವ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ T20 ವರ್ಲ್ಡ್ ಕಪ್ಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಪಾನ್ಸರ್ಶಿಪ್ ಆಗಿರುತ್ತೆ. ಹಾಗಿದ್ರೆ ಈ 2 ಕಂಟ್ರಿಗಳನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ 2 ಕಂಟ್ರಿಗಳು ಯಾವ್ದ್ಯಾವ್ದು ಅಂತ ಗೊತ್ತಾಯ್ತು. ಒಂದು ಸ್ಕಾಟ್ಲ್ಯಾಂಡ್ ಆಗಿರುತ್ತೆ, ಒಂದು ಐರ್ಲ್ಯಾಂಡ್ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ ದಿಸ್ ಇನ್ ದಿಸ್ ಮ್ಯಾಪ್. ಸೊ ಇಲ್ಲಿ ನಾವು ಸ್ಕಾಟ್ಲ್ಯಾಂಡ್ ಅನ್ನ ನಾವು ನೋಡಬಹುದಾಗಿರುತ್ತೆ, ಇಲ್ಲಿ ನಾವು ಐರ್ಲ್ಯಾಂಡ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಆಕ್ಚುಲಿ ಇಲ್ಲಿ ಕೆಲವೊಂದು ಟರ್ಮಿನಾಲಜೀಸ್ ಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಒಂದನ್ನ UK ಅಂತ ಕರಿತೇವೆ, ಇನ್ನೊಂದನ್ನ ಗ್ರೇಟ್ ಬ್ರಿಟನ್ ಅಂತ ಕರಿತೇವೆ. ಸೊ ವಾಟ್ ಈಸ್ UK, ವಾಟ್ ಈಸ್ ಗ್ರೇಟ್ ಬ್ರಿಟನ್ ಅಂದ್ರೆ ಸೊ ಗ್ರೇಟ್ ಬ್ರಿಟನ್ ಅಂದ್ರೆ ಒಂದು ಐಲ್ಯಾಂಡ್ ಆಗಿರುತ್ತೆ. ಸೊ ಇದು ಸುತ್ತಲೂ ನೀರಿರುತ್ತೆ. ಸೊ ಮಧ್ಯದಲ್ಲಿ ಭೂಮಿ ಇದ್ರೆ ನಾವು ಯೂಶುವಲಿ ಏನಂತ ಕರಿತೇವೆ ಅಂದ್ರೆ ಐಲ್ಯಾಂಡ್ ಅಥವಾ ದ್ವೀಪ ಅಂತ ಕರಿತೇವೆ. ಸೊ ಈ ಒಂದು ಪ್ಯಾಚ್ ಏನಿರುತ್ತೆ ಇದನ್ನ ನಾವು ಗ್ರೇಟ್ ಬ್ರಿಟನ್ ಅಂತ ಕರಿತೇವೆ. ಸೊ ಗ್ರೇಟ್ ಬ್ರಿಟನ್ ಅಲ್ಲಿ ನಾವು ಕಾಣಬಹುದಾಗಿರ್ತಕ್ಕಂಥ ರಾಷ್ಟ್ರಗಳು ಯಾವ್ದಾದಂದ್ರೆ ಒಂದು ಸ್ಕಾಟ್ಲ್ಯಾಂಡ್ ಇರುತ್ತೆ, ಅದಾದ್ಮೇಲೆ ಇಂಗ್ಲೆಂಡ್ ನೋಡಬಹುದಾಗಿರುತ್ತೆ, ಅದಾದ್ಮೇಲೆ ವೇಲ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ 3 ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೇವೆ ಅಂದ್ರೆ ಗ್ರೇಟ್ ಬ್ರಿಟನ್ ಅಂತ ಕರಿತೇವೆ. ಸೊ ಗ್ರೇಟ್ ಬ್ರಿಟನ್ ಅಲ್ಲಿ ನಾವು 3 ರಾಷ್ಟ್ರಗಳನ್ನ ನೋಡಬಹುದು. ಸೊ ಈ 3 ರಾಷ್ಟ್ರಗಳು ಯಾವ್ದಾವ್ದು ಅಂದ್ರೆ ಒಂದು ಸ್ಕಾಟ್ಲ್ಯಾಂಡ್, ಇನ್ನೊಂದು ಇಂಗ್ಲೆಂಡ್ ಮತ್ತೆ ವೇಲ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಸ್ಕಾಟ್ಲ್ಯಾಂಡ್ ಮತ್ತೆ ಇಂಗ್ಲೆಂಡ್ ಮತ್ತೆ ವೇಲ್ಸ್ಗೆ ಸೊ ಇಲ್ಲಿರ್ತಕ್ಕಂಥ ನಾರ್ಥನ್ ಐರ್ಲ್ಯಾಂಡ್ ಅನ್ನ ಸೇರಿಸಿಕೊಂಡರೆ ಸೊ ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಂತ ಕರಿತೇವೆ. ಸೊ ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಹೊಸದಾಗಿ ಏನ್ ಸೇರ್ಪಡೆ ಆಗುತ್ತೆ ಅಂದ್ರೆ ನಾರ್ದರ್ನ್ ಐಲ್ಯಾಂಡ್ ಸೇರಿಕೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ನಾರ್ದರ್ನ್ ಐರ್ಲ್ಯಾಂಡ್ ಅಂತಕ್ಕಂಥದ್ದು ಐರ್ಲ್ಯಾಂಡ್ ನ ಒಂದು ಭಾಗವಾಗಿರುತ್ತೆ, ಬಟ್ ಇವೆರಡೂ ಕೂಡ ಪ್ರತ್ಯೇಕ ರಾಷ್ಟ್ರಗಳಾಗಿರ್ತವೆ. ಅದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಐರ್ಲ್ಯಾಂಡ್ ಅಂತಕ್ಕಂಥದ್ದನ್ನ ನಾವು ರಿಪಬ್ಲಿಕ್ ಆಫ್ ಐರ್ಲ್ಯಾಂಡ್ ಅಂತ ಕರಿತೇವೆ. ಸೊ ದಟ್ ಈಸ್ ದ ಸಪರೇಟ್ ಕಂಟ್ರಿ. ಅದಾದ್ಮೇಲೆ ನಾರ್ದರ್ನ್ ಐರ್ಲ್ಯಾಂಡ್ ಅಂತಕ್ಕಂಥದ್ದು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಸೇಮ್ ಮ್ಯಾಪ್ ಅನ್ನ ನಾವಿಲ್ಲೂ ಕೂಡ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ಜಿಯೋಗ್ರಾಫಿಕಲ್ ಇನ್ಫಾರ್ಮೇಶನ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ವಿ ಕ್ಯಾನ್ ಸಿ ಇಂಗ್ಲೆಂಡ್ ಹಿಯರ್. ಸೊ ಇಂಗ್ಲೆಂಡ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಂಗ್ಲೆಂಡ್ ನಲ್ಲಿ ನಮಗೆ ಗೊತ್ತು ಈ ಪ್ರೈಮ್ ಮೆರಿಡಿಯನ್ ಅಂತ ನಾವು ಹೇಳ್ತೇವೆ, ಅಂದ್ರೆ ನಮ್ಮ ಸಮಯ ನಿರ್ಧಾರ ಆಗ್ತಕ್ಕಂಥ ಒಂದು ರೇಖೆ, ಅದನ್ನ ನಾವು ಪ್ರೈಮ್ ಮೆರಿಡಿಯನ್ ಅಂತ ನಾವೇನು ಹೇಳ್ತೇವೆ. ಸೊ ಇದು ಇಂಗ್ಲೆಂಡ್ ನ ಮುಖಾಂತರ ಹಾದು ಹೋಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಕಡೆ ಇಂಗ್ಲೆಂಡ್ ಇರುತ್ತೆ, ಈ ಕಡೆ ಫ್ರಾನ್ಸ್ ಇರುತ್ತೆ. ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್ ನಡುವೆ ಬರ್ತಕ್ಕಂಥ ಚಾನೆಲ್ ಅನ್ನ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಸೊ ಅದನ್ನ ನಾವು ಇಂಗ್ಲಿಷ್ ಚಾನೆಲ್ ಅಂತ ನಾವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ ಕಡೆ ನಾರ್ತ್ ಸಿ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಕಡೆ ನಾವು ಅಟ್ಲಾಂಟಿಕ್ ಓಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಈ ಒಂದು ಗ್ರೇಟ್ ಬ್ರಿಟನ್ ಮತ್ತೆ UK ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ನಾನು ಇಷ್ಟೊತ್ತು ಹೇಳಿರ್ತಕ್ಕಂಥ ಮಾಹಿತಿಯಲ್ಲಿ ನಾವು ಯುನೈಟೆಡ್ ಕಿಂಗ್ಡಮ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಯುನೈಟೆಡ್ ಕಿಂಗ್ಡಮ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಸಾವರಿನ್ ಕಂಟ್ರಿ ಅಂತ ಕರಿತೇವೆ. ಸಾವರಿನ್ ಕಂಟ್ರಿಯಲ್ಲಿ ನಾವು 4 ಕಾನ್ಸ್ಟಿಟ್ಯೂಯೆಂಟ್ ಕಂಟ್ರೀಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಒಂದು ಇಂಗ್ಲೆಂಡ್
ಇಂಗ್ಲೆಂಡ್ ಇರುತ್ತೆ, ಸ್ಕಾಟ್ಲೆಂಡ್ ಇರುತ್ತೆ, ವೇಲ್ಸ್ ಇರುತ್ತೆ, ಮತ್ತೆ ನಾರ್ದರ್ನ್ ಐಲ್ಯಾಂಡ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಗ್ರೇಟ್ ಬ್ರಿಟನ್ ಅಂತಕ್ಕಂಥದ್ದು ಒಂದು ಲಾರ್ಜೆಸ್ಟ್ ಐಲ್ಯಾಂಡ್ ಆಗಿರುತ್ತೆ, ಅಂದ್ರೆ ಒಂದು ಬೃಹತ್ ಆಗಿರ್ತಕ್ಕಂಥ ದ್ವೀಪವಾಗಿರುತ್ತೆ. ಸೊ ಅದರಲ್ಲಿ ನಾವು ಕಾಣಬಹುದಾಗಿರ್ತಕ್ಕಂಥದ್ದು 3 ಕಂಟ್ರೀಸ್ ಗಳನ್ನ ನಾವು ನೋಡಬಹುದು. ಸೊ ಒಂದು ಇಂಗ್ಲೆಂಡ್ ಇರುತ್ತೆ, ಒಂದು ಸ್ಕಾಟ್ಲೆಂಡ್ ಇರುತ್ತೆ, ಒಂದು ವೇಲ್ಸ್ ಇರುತ್ತೆ. ಯಾವ್ದು ಇದರಲ್ಲಿ ಇರೋದಿಲ್ಲ ಅಂದ್ರೆ ಸೊ ನಾರ್ದರ್ನ್ ಐಲ್ಯಾಂಡ್ ಅನ್ನ ನಾವು ಇದರೊಳಗಡೆ ಸೇರಿಸೋದಿಲ್ಲ. ಹಾಗಿದ್ರೆ ಇಂಗ್ಲೆಂಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಕಂಟ್ರೀಸ್ ಆಗಿರ್ತವೆ. ಸೊ ಗ್ರೇಟ್ ಬ್ರಿಟನ್ಗೂ ಸೇರಿರುತ್ತೆ, ಯುನೈಟೆಡ್ ಕಿಂಗ್ಡಮ್ಗೂ ಸೇರಿರುತ್ತೆ. ಸೊ ಇದನ್ನ ಲಾರ್ಜೆಸ್ಟ್ ಅಂಡ್ ಮೋಸ್ಟ್ ಪಾಪ್ಯುಲಸ್ ಆಫ್ ದಿ 4 ಕಂಟ್ರೀಸ್, ಅಂದ್ರೆ ಇಲ್ಲಿರ್ತಕ್ಕಂಥ 4 ರಾಷ್ಟ್ರಗಳಲ್ಲಿ ದೊಡ್ಡದಾಗಿರುತ್ತೆ, ಅಂದ್ರೆ ಭೌಗೋಳಿಕವಾಗಿ ದೊಡ್ಡದಾಗಿರುತ್ತೆ. ಸೊ ಅದ್ರ ಜೊತೆಗೆ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರವನ್ನಾಗಿ ನಾವು ಇಂಗ್ಲೆಂಡ್ ಅನ್ನ ಪರಿಗಣನೆಗೆ ತೆಗೆದುಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕದ ಮಿಲ್ಕ್ ಫೆಡರೇಷನ್ KMF ಅಂತ ನಾವೇನ್ ಹೇಳ್ತೇವೆ, ಸೊ ಇಟ್ ಈಸ್ ನೋನ್ ಫಾರ್ ಇಟ್ಸ್ ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್ ಗೆ ಇದು ತುಂಬಾ ಫೇಮಸ್ ಆಗಿರುತ್ತೆ. ಸೊ ಇದು ಈಗ T20 ವರ್ಲ್ಡ್ ಕಪ್ ಅಲ್ಲಿ 2 ರಾಷ್ಟ್ರಗಳಿಗೆ ಸ್ಪಾನ್ಸರ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಆ ಪ್ಲೇಯರ್ಸ್ ಗಳ ಒಂದು ಜರ್ಸಿ ಏನಿರುತ್ತೆ, ಸೊ ಅದರ ಮೇಲೆ ನಮ್ಮ ನಂದಿನಿ ಲೋಗೋವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ನಮಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ನಂದಿನಿ ಬ್ರ್ಯಾಂಡ್ ಅಂತಕ್ಕಂಥದ್ದನ್ನ ಪ್ರಮೋಟ್ ಮಾಡಲಿಕ್ಕೆ ಸುಲಭವಾಗ್ತಕ್ಕಂಥ ಒಂದು ಸ್ಪಾನ್ಸರ್ಶಿಪ್ ಇದಾಗಿರುತ್ತೆ. ಸೊ ಈ ಒಂದು ಈವೆಂಟ್ ನ ಸಮಯದಲ್ಲಿ KMF ನ ವತಿಯಿಂದ ಈ ವೇ ಬೇಸ್ಡ್ ಡ್ರಿಂಕ್ಸ್ ಅಂತ ನಾವೇನು ಹೇಳ್ತೇವೆ, ವೇ ಪ್ರೋಟೀನ್ ಅಂತ ಹೇಳ್ತೇವೆ. ಸೊ ಇದು ತುಂಬಾ ಫೈನೆಸ್ಟ್ ಪ್ರೋಟೀನ್ ಆಗಿರುತ್ತೆ, ಹಾಲಿನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಪ್ರೋಟೀನ್ ಆಗಿರುತ್ತೆ. ಸೊ ಈ ಒಂದು ವೇ ಪ್ರೋಟೀನ್ ಅಥವಾ ವೇ ಬೇಸ್ಡ್ ಪ್ರಾಡಕ್ಟ್ಸ್ ಅನ್ನ ಕೂಡ ಸೊ ಲಾಂಚ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗಿದ್ರೆ ಎಷ್ಟು ಹಣವನ್ನ ಇವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಂದ್ರೆ 2.5 ಕೋಟಿ, ಅಂದ್ರೆ ಪ್ರತಿಯೊಂದು ತಂಡಕ್ಕೆ 2.5 ಕೋಟಿಯಷ್ಟು ಹಣವನ್ನ ಇವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ಯಾವ ಸ್ಪೋರ್ಟ್ಸ್ಗೆ ಇವರು ಸ್ಪಾನ್ಸರ್ ಮಾಡಿದ್ರು ಅಂದ್ರೆ ಪ್ರೋ ಕಬಡ್ಡಿ ನಡೆಯುತ್ತೆ ನಮ್ಮ ಭಾರತ ದೇಶದಲ್ಲಿ. ಸೊ ಅದರಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಇದೇ ರೀತಿಯ ಒಂದು ಕಬಡ್ಡಿ ಲೀಗ್ ನಲ್ಲಿ ಪ್ರೋ ಕಬಡ್ಡಿ ಲೀಗ್ ಅಂತ ನಡೆಯುತ್ತೆ. ಸೊ ಅಲ್ಲೂ ಕೂಡ KMF ವತಿಯಿಂದ ಸ್ಪಾನ್ಸರ್ ಮಾಡಿರ್ತಕ್ಕಂಥದ್ದನ್ನ ನಾವು ಇದಕ್ಕಿಂತ ಮುಂಚೆ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಯಾವ ದೇಶವು ಚಂದ್ರನ ಪ್ರಪಂಚದ ಮೊದಲ ಸಂಪೂರ್ಣ ಹೈ ಡೆಫಿನೇಷನ್ ಜಿಯೋಲಾಜಿಕಲ್ ಅಟ್ಲಾಸ್ ಅನ್ನು ಬಿಡುಗಡೆ ಮಾಡಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ರಿಲೀಸ್ ದಿ ವರ್ಲ್ಡ್ಸ್ ಫಸ್ಟ್ ಕಂಪ್ಲೀಟ್ ಹೈ ಡೆಫಿನೇಷನ್ ಜಿಯೋಲಾಜಿಕಲ್ ಅಟ್ಲಾಸ್ ಆಫ್ ಮೂನ್? ಸೊ ನಮ್ಮ ಭೂಮಿಯ ಮೇಲೆ ನಾವೇನು ಅಟ್ಲಾಸ್ ಅನ್ನ ಈಗೇನು ಡೆವಲಪ್ ಮಾಡಿ ನಮ್ಮ ಎಕ್ಸಾಮ್ಸ್ಗೆ ನಾವು ಓದ್ತಾ ಇರ್ತೇವೆ, ಸೊ ಅದೇ ರೀತಿ ಚಂದ್ರನಿಗೆ ಸಂಬಂಧಪಟ್ಟಂತೆ ಒಂದು ಅಟ್ಲಾಸ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ರೀತಿಯ ಅಟ್ಲಾಸ್ ಅನ್ನ ಪ್ರಪಂಚದಲ್ಲಿಯೇ ಚಂದ್ರನಿಗಾಗಿ ಡೆವಲಪ್ ಮಾಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚೀನಾ ರಾಷ್ಟ್ರದವರು ಈ ರೀತಿಯ ಒಂದು ಅಟ್ಲಾಸ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇದು ಚಂದ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಭೌಗೋಳಿಕ ಮಾಹಿತಿಯನ್ನ HD ಅಂತ ಹೈ ಡೆಫಿನೇಷನ್ ಕ್ವಾಲಿಟಿಯಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಹೈ ಡೆಫಿನೇಷನ್ ಜಿಯೋಲಾಜಿಕಲ್ ಅಟ್ಲಾಸ್ ಆಫ್ ಮೂನ್ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಚೈನಾ ರಾಷ್ಟ್ರದವರ ಆಗಿರ್ತಾರೆ. ಸೊ ಇದು ನಮ್ಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ನಾವು ಫ್ಯೂಚರ್ ಅಲ್ಲಿ ಮಾಡ್ತಕ್ಕಂಥ ಒಂದು ಮೂನ್ ಎಕ್ಸ್ಪ್ಲೋರೇಷನ್ಸ್ ಏನಿರುತ್ತೆ, ಅಂದ್ರೆ ಚಂದ್ರನ ಮೇಲೆ ನಾವು ಮಾಡ್ತಕ್ಕಂಥ ಅನ್ವೇಷಣೆಗಳೇನಿರ್ತವೆ, ಸೊ ಆ ಒಂದು ಗ್ರಹ ಆ ಒಂದು ಮೂನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಿಕ್ಕೆ ಸೊ ಈ ಒಂದು ಅಟ್ಲಾಸ್ ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಈ ಒಂದು ಅಟ್ಲಾಸ್ ಅಲ್ಲಿ ಯಾವ ಭಾಷೆಯನ್ನ ಬಳಕೆ ಮಾಡಿರ್ತಾರೆ ಅಂದ್ರೆ ಚೈನೀಸ್ ಮತ್ತೆ ಇಂಗ್ಲಿಷ್ ಭಾಷೆಯನ್ನ ಬಳಕೆ ಮಾಡಿರ್ತಾರೆ. ಸೊ ಈ ಒಂದು ಕಂಪೈಲೇಷನ್ ಏನಿರುತ್ತೆ, ಸೊ ಇಟ್ ಈಸ್ ಬೇಸ್ಡ್ ಆನ್ ಚೈನಾಸ್ ಚಾಂಗ್ಸ್ ಲೂನಾರ್ ಎಕ್ಸ್ಪ್ಲೋರೇಷನ್, ಅಂದ್ರೆ ಚೈನಾದವರು ಚಂದ್ರನಿಗೆ ಮಾಡ್ತಕ್ಕಂಥ ಒಂದು ಎಕ್ಸ್ಪ್ಲೋರೇಷನ್ ಏನಿರುತ್ತೆ, ಸೊ ಅದಕ್ಕೆ ಕೋಡ್ ನೇಮ್ ಅನ್ನ ಅವರು ಚಾಂಗ್ ಅಂತ ಕೊಟ್ಟಿದ್ದಾರೆ. ಚಾಂಗ್ 1, 2, 3 ಅಂತ ಈ ತರ ಸೀರೀಸ್ ಆಫ್ ಮೂನ್ ಎಕ್ಸ್ಪ್ಲೋರೇಷನ್ಸ್ ಅನ್ನ ಮಾಡಿರ್ತಾರೆ. ಸೊ ಅವರು ಎಕ್ಸ್ಪ್ಲೋರೇಷನ್ ಮಾಡಿದಾಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಅನುಸಾರವಾಗಿ ಸೊ ಈ ಒಂದು ಅಟ್ಲಾಸ್ ಅನ್ನ ಅವರು ಡೆವಲಪ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. 2 ವಿಶ್ವ ಯುದ್ಧಗಳಲ್ಲಿ ಹೋರಾಡಿದ ಭಾರತೀಯ ಸೈನಿಕರ ಪಾತ್ರವನ್ನು ಗೌರವಿಸುವ ಕಾರ್ಯಕ್ರಮ ಎಲ್ಲಿ ನಡೆಯಲಿದೆ? ಸೊ ವೇರ್ ಇಸ್ ದಿ ಇವೆಂಟ್ ಟು ಹಾನರ್ ದಿ ರೋಲ್ ಆಫ್ ಇಂಡಿಯನ್ ಸೋಲ್ಜರ್ಸ್ ಹೂ ಫಾಟ್ ಇನ್ 2 ವರ್ಲ್ಡ್ ವಾರ್ಸ್ ಸೆಟ್ ಟು ಟೇಕ್ ಪ್ಲೇಸ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ವಿಶ್ವ ಸಮರ 1 ಮತ್ತು ವಿಶ್ವ ಸಮರ 2 ಆಗಿರುತ್ತೆ. ಹಾಗಿದ್ರೆ ಈ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಸೊ ವರ್ಲ್ಡ್ ವಾರ್ 1 ಮತ್ತೆ ವರ್ಲ್ಡ್ ವಾರ್ 2 ಯಾವ ದಿನಾಂಕದಂದು ನಡೆದಿತ್ತು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಡೆಫಿನೆಟ್ಲಿ ವರ್ಲ್ಡ್ ವಾರ್ 1 ಆಗಿರ್ಬೋದು ಮತ್ತೆ ವರ್ಲ್ಡ್ ವಾರ್ 2 ಆಗಿರ್ಬೋದು. ಸೊ ಇದು ಅನ್ಡಿವೈಡೆಡ್ ಇಂಡಿಯಾ, ಅಂದ್ರೆ ಭಾರತ ರಾಷ್ಟ್ರ ಸ್ವತಂತ್ರ ಹೊಂದುವುದಕ್ಕಿಂತ ಮುಂಚೆ ಬ್ರಿಟಿಷರ ಆಳ್ವಿಕೆ ಅಥವಾ ಆ ಒಂದು ಸಮಯದಲ್ಲಿ ಆಗಿರ್ತಕ್ಕಂಥ ಯುದ್ಧಗಳಾಗಿರ್ತವೆ. ಸೊ ಈ ಒಂದು ಯುದ್ಧಗಳಲ್ಲಿ ಭಾರತ ರಾಷ್ಟ್ರದವರು ಅನೇಕರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಪ್ರಾಣವನ್ನ ತೆತ್ತಿರ್ತಾರೆ. ಸೊ ಇವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಎಲ್ಲಿ ಇವರಿಗೆ ಒಂದು ಹಾನರರಿ ಅಥವಾ ಒಂದು ಗೌರವಾರ್ಥಕವಾಗಿರ್ತಕ್ಕಂಥ ಈವೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಇದನ್ನ ಇಂಡಿಯಾ ಗೇಟ್ ಸ್ಮಾರಕ ಆಗ್ನೇಯ ಇಂಗ್ಲೆಂಡ್ ನಲ್ಲಿ, ಅಂದ್ರೆ ಇಂಡಿಯಾ ಗೇಟ್ ಮೆಮೋರಿಯಲ್ ಸೌತ್ ಈಸ್ಟ್ ಆಫ್ ಇಂಗ್ಲೆಂಡ್. ಸೊ ಸೌತ್ ಈಸ್ಟ್ ಆಫ್ ಇಂಗ್ಲೆಂಡ್ ನಲ್ಲಿ ಒಂದು ಇಂಡಿಯಾ ಗೇಟ್ ಸ್ಮಾರಕ ಅಂತ ಇದೆ. ಸೊ ಆ ಒಂದು ಪ್ರದೇಶದಲ್ಲಿ ವಿಶ್ವ ಸಮರ 1 ಮತ್ತು 2ರಲ್ಲಿ ಹುತಾತ್ಮರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಸೊ ಆ ಒಂದು ಗೇಟ್ ಅನ್ನ, ಇಂಡಿಯಾ ಗೇಟ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಡೋಮ್ ಶೇಪ್ ಅಲ್ಲಿ ಇರುತ್ತೆ, 4 ಪಿಲ್ಲರ್ಸ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ಗೇಟ್ ಅನ್ನ ನಾವಿಲ್ಲಿ ಇಂಡಿಯಾ ಗೇಟ್ ಅಂತ ಕರೀತೇವೆ. ಸೊ ಅಪ್ಡೇಟ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ UK ಇಸ್ ಸೆಟ್ ಟು ಹಾನರ್. ಸೊ ಇದನ್ನ ಹಾನರ್ ಮಾಡ್ತಾ ಇರ್ತಕ್ಕಂಥವ್ರು ಯುನೈಟೆಡ್ ಕಿಂಗ್ಡಮ್ ಇಂದ ಮಾಡ್ತಾ ಇರ್ತಕ್ಕಂಥ ಒಂದು ಹಾನರ್ ಆಗಿರುತ್ತೆ. ಸೊ ಯಾರನ್ನ ಹಾನರ್ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತೀಯ ಸೈನಿಕರು ಅಥವಾ ಇಂಡಿಯನ್ ಸೋಲ್ಜರ್ಸ್ ಅನ್ನ ಹಾನರ್ ಮಾಡ್ತಾ ಇದ್ದಾರೆ. ಸೊ ಅವರು ಎಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅಂದ್ರೆ 2 ವರ್ಲ್ಡ್ ವಾರ್ಸ್, ವಿಶ್ವ ಸಮರ 1, ವಿಶ್ವ ಸಮರ 2ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಪ್ರಾಣವನ್ನ ಕೊಟ್ಟಿರ್ತಕ್ಕಂಥ ಸೈನಿಕರಾಗಿರ್ತಾರೆ. ಸೊ ಈ ಒಂದು ವೆನ್ಯೂ ಅಥವಾ ಸ್ಥಳ ಎಲ್ಲಿ ಅಂದ್ರೆ ಇಂಡಿಯನ್ ಗೇಟ್ ಮೆಮೋರಿಯಲ್ ಅಥವಾ ಇಂಡಿಯನ್ ಗೇಟ್ ಸ್ಮಾರಕ ಅಂತ ಕರೀತೇವೆ. ಸೊ ಇದು ಬ್ರಿಂಗ್ಟಾನ್ ಸೌತ್ ಈಸ್ಟ್ ಆಫ್ ಇಂಗ್ಲೆಂಡ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಇಂಗ್ಲೆಂಡ್ ನ ಆಗ್ನೇಯ ಪ್ರದೇಶದಲ್ಲಿ ಬ್ರಿಂಗ್ಟಾನ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ಗೇಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ಕ್ಲೂಸಿವಿಟಿ, ಒಳಗೊಳ್ಳುವಿಕೆ ಅಂತ ಕರೀತೇವೆ. ಸೊ ಈ ಒಂದು ಈವೆಂಟ್ ಏನ್ ನಡೀತಾ ಇದೆ ಅದರ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಏಮ್ ಟು ಪ್ರಿಸರ್ವ್ ದಿ ಮೆಮರೀಸ್ ಆಫ್ ಸೋಲ್ಜರ್ಸ್. ಅಂದ್ರೆ ಆ ಒಂದು ಸೋಲ್ಜರ್ಸ್ ಏನಿರ್ತಾರೆ ಅಥವಾ ಸೈನಿಕರು ಏನಿರ್ತವೆ, ಸೊ ಅವರ ಒಂದು ಜ್ಞಾಪಕಾರ್ಥಕವನ್ನ ಮಾಡ್ಕೊಳ್ತಕ್ಕಂಥದ್ದು. ಅದರ ಜೊತೆಗೆ ಇಂದಿನ ಪೀಳಿಗೆಗೆ ಅಂದ್ರೆ ಕಂಟೆಂಪ್ರರಿ ಜನರೇಷನ್ ಅಂತ ನಾವೇನ್ ಹೇಳ್ತೇವೆ, ಸೊ ಇಂದಿನ ಪೀಳಿಗೆಗೆ ಸೊ ಅವರ ಒಂದು ಪ್ರಾಮುಖ್ಯತೆ ಅಥವಾ ಅವರ ಒಂದು ಸ್ಯಾಕ್ರಿಫೈಸ್ ಅಥವಾ ತ್ಯಾಗವನ್ನ ತಿಳಿಸಿಕೊಡ್ತಕ್ಕಂಥ ಒಂದು ಈವೆಂಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ದ ಇಂಡಿಯನ್ ಗೇಟ್ ವಾಸ್ ಅನ್ವೀಲ್ಡ್ ಇನ್ 1921. ಅಂದ್ರೆ ಈ ಒಂದು ಈವೆಂಟ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಸೊ ಆ ಒಂದು ಗೇಟ್ ಅನ್ನ ನಾವು ಇಂಡಿಯಾ ಗೇಟ್ ಅಂತ ಕರಿತೇವೆ. ಸೊ ಇದನ್ನ ಅನ್ವೀಲ್ ಮಾಡಿರ್ತಕ್ಕಂಥದ್ದು ಅಥವಾ ಇದನ್ನ ರಿಲೀಸ್ ಮಾಡಿರ್ತಕ್ಕಂಥದ್ದು, ಅನಾವರಣಗೊಳಿಸಿರ್ತಕ್ಕಂಥದ್ದು 1921ನೇ ಇಸ್ವಿಯಲ್ಲಿ. ಸೊ ಯಾರು ಇದನ್ನ ಅನ್ವೀಲ್ ಮಾಡಿರ್ತಾರೆ ಅಂದ್ರೆ ಮಹಾರಾಜ ಆಫ್ ಪಟಿಯಾಲ ಭೂಪಿಂದರ್ ಸಿಂಗ್ ರವರು ಇದನ್ನ ಅನ್ವೀಲ್ ಮಾಡಿರ್ತಾರೆ. ಅಂದ್ರೆ ಪಟಿಯಾಲದ ಮಹಾರಾಜನಾಗಿರ್ತಕ್ಕಂಥ ಭೂಪಿಂದರ್ ಸಿಂಗ್ ರವರು 1921ರಲ್ಲಿ ಇಂಡಿಯಾ ಗೇಟ್ ಅನ್ನ ಅನಾವರಣಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಚಿತ್ರವನ್ನ ನಾನಿಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ಡೂಮ್ ಶೇಪ್ ಇರುತ್ತೆ ಮತ್ತು 4 ಸ್ತಂಭಗಳನ್ನ ಹೊಂದಿರತಕ್ಕಂಥ ಒಂದು ಗೇಟ್ ಇದಾಗಿರುತ್ತೆ. ಸೊ ಈ ಒಂದು ಇಂಡಿಯಾ ಗೇಟ್ ಏನಿರುತ್ತೆ ಅದನ್ನ ವಿನ್ಯಾಸ ಮಾಡಿರ್ತಕ್ಕಂಥವ್ರು ಯಾರು ಅಥವಾ ಡಿಸೈನ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಥಾಮಸ್ ಥೈರ್ವೈಟ್ ಅಂತ ಕರಿತೇವೆ. ಸೊ ಇದರಲ್ಲಿ ನಾವು ಡಾಮ್ ಶೇಪ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, 4 ಪಿಲ್ಲರ್ಸ್ ಅಥವಾ ಸ್ತಂಭಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವಿನ್ಯಾಸವನ್ನ ಗುಜರಾತಿ ಸ್ಟೈಲ್ ನಲ್ಲಿ ಮಾಡಿರ್ತಕ್ಕಂಥ ಒಂದು ವಿನ್ಯಾಸವಾಗಿರುತ್ತೆ. ಸೊ ಈ ಯುದ್ಧದಲ್ಲಿ ಎಷ್ಟು ಜನ ಸೈನಿಕರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅಂದ್ರೆ 1.5 ಮಿಲಿಯನ್ ಸೋಲ್ಜರ್ಸ್ ಫ್ರಮ್ ಪ್ರೀ ಪಾರ್ಟಿಷನ್ ಇಂಡಿಯಾ. ಅಂದ್ರೆ ಭಾರತ ವಿಭಜನೆಗೊಳ್ಳುವುದಕ್ಕಿಂತ ಮುಂಚೆ 1.5 ಮಿಲಿಯನ್ ಸೈನಿಕರು ವಿಶ್ವ ಸಮರ 1ರಲ್ಲಿ ಮತ್ತು 2.5 ಮಿಲಿಯನ್ ವಿಶ್ವ ಸಮರ 2ರಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಸೊ 2024ರ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದಿ ಇಯರ್ ಪ್ರಶಸ್ತಿಯನ್ನ ಯಾರು ಪಡೆದಿದ್ದಾರೆ? Who has been awarded the 2024 World Press Photo of the Year? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೊಹಮ್ಮದ್ ಸಾಲಂ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಡಲಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಚಿತ್ರವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಇಸ್ ರಿಯಲಿ ವೆರಿ ಎಮೋಷನಲ್ ಆಗಿರುತ್ತೆ. ಸೊ ಈ ಒಂದು ಯುದ್ಧದ ಸಮಯದಲ್ಲಿ ಪ್ಯಾಲೆಸ್ಟೈನ್, ಸೊ ತಮ್ಮ ನೀಸ್ ಅಂತ ಹೇಳ್ತೇವೆ, ಸೊಸೆ ಅಂತ ನಾವು ಕನ್ನಡದಲ್ಲಿ ಏನ್ ಹೇಳ್ತೇವೆ, ಸೊ ಅವರು ಯುದ್ಧದಿಂದ ಮರಣವನ್ನ ಹೊಂದಿರುವ ಸಮಯದಲ್ಲಿ ಆ ದುಃಖವನ್ನ ವ್ಯಕ್ತಪಡಿಸುತ್ತಿರುವ ಸಮಯದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಪಿಕ್ಚರ್ ಆಗಿರುತ್ತೆ. ಸೊ ಈ ಪಿಕ್ಚರ್ ನೋಡಿದ್ರೆ ಸಾಕು ನಮಗೆ ಗೊತ್ತಾಗುತ್ತೆ ಯುದ್ಧವನ್ನ ಯಾವ ಕಾರಣಕ್ಕಾಗಿ ನಾವು ಮಾಡಬೇಕು, ಅಮಾಯಕ ಮಕ್ಕಳು ಇಲ್ಲಿ ಬಲಿಯಾಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಚಿತ್ರವನ್ನ ತೆಗೆದಿರ್ತಕ್ಕಂಥ ಕಾರಣದಿಂದ 2024ರಲ್ಲಿ ಸೊ ವರ್ಲ್ಡ್ ಪ್ರೆಸ್ ಫೋಟೋ ಅಂತಕ್ಕಂಥ ಒಂದು ಇಯರ್ ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ರ್ಯೂಟರ್ಸ್ ಫೋಟೋಗ್ರಾಫರ್ ಆಗಿರ್ತಕ್ಕಂಥ ಮೊಹಮ್ಮದ್ ಸೇಲಂ ರವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಈ ಪ್ರಶಸ್ತಿ 2024ಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಈ ಒಂದು ಚಿತ್ರದಲ್ಲಿ ನಾವು ಪ್ಯಾಲೆಸ್ಟಿಯನ್ ವಿಮೆನ್ ಮೌರ್ನಿಂಗ್ ಅಂದ್ರೆ ಪ್ಯಾಲೆಸ್ಟಿಯನ್ ಮಹಿಳೆ ತಮ್ಮ ಸಂತಾಪವನ್ನ ಸೂಚಿಸ್ತಾ ಇರ್ತಕ್ಕಂಥ ಒಂದು ಚಿತ್ರವಾಗಿರುತ್ತೆ. ಸೊ ಆಕೆಯ ವಯಸ್ಸು 36 ವರ್ಷ, 5 ವರ್ಷದ ತನ್ನ ನೀಸನ್ನ ಕಳೆದುಕೊಂಡಾಗ ಯುದ್ಧದ ಕಾರಣದಿಂದ ಅವರು ದುಃಖವನ್ನ ವ್ಯಕ್ತಪಡಿಸುತ್ತಿರುವ ಸಮಯದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಭಾವಚಿತ್ರವಾಗಿರುತ್ತೆ. ಸೊ ಇದರ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ ಗಾಜಾ ಸ್ಟ್ರಿಪ್ ಅಥವಾ ಗಾಜಾ ಪಟ್ಟಿ ಅಂತ ನಾವೇನ್ ಹೇಳ್ತೇವೆ. ಸೊ ಅಲ್ಲಿ ಒಂದು ನೇಸರ್ ಅಂತ ಒಂದು ಹಾಸ್ಪಿಟಲ್
ಹಾಸ್ಪಿಟಲ್ ಇರುತ್ತೆ, ಆ ಒಂದು ನೇಸರ್ ಹಾಸ್ಪಿಟಲ್ನ ಬಳಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಚಿತ್ರವಾಗಿರುತ್ತೆ. ಸೊ ಇದರ ಪ್ರಾಮುಖ್ಯತೆ ಏನು, ಈ ಒಂದು ಚಿತ್ರದ ಪ್ರಾಮುಖ್ಯತೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಟ್ ಕನ್ವೇಸ್ ದಿ ಹ್ಯೂಮನ್ ಇಂಪ್ಯಾಕ್ಟ್ ಆಫ್ ವಾರ್ ಆನ್ ಸಿವಿಲಿಯನ್ಸ್ ಎಸ್ಪೆಷಲಿ ಚಿಲ್ಡ್ರನ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾಗರಿಕರ ಮೇಲೆ ಯುದ್ಧ ಹೇಗೆ ಪರಿಣಾಮ ಬೀರುತ್ತೆ, ಅದರಲ್ಲೂ ಚಿಕ್ಕ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ. ಚಿಕ್ಕ ಮಕ್ಕಳಿಗೆ ಯಾವುದು ತಪ್ಪು ಯಾವುದು ಸರಿ, ಸೊ ಅವರು ಯಾವುದೇ ತಪ್ಪು ಮಾಡದೆ ಈ ಜಗತ್ತನ್ನು ತೊರಿಬೇಕಾಗಿರುತ್ತೆ. ಸೊ ಆ ಒಂದು ಪ್ರಾಮುಖ್ಯತೆಯನ್ನು ಈ ಚಿತ್ರ ತೋರಿಸ್ತಾ ಇದೆ. ಸೊ ಈ ಚಿತ್ರದ ಮುಖಾಂತರ ಯುದ್ಧಗಳನ್ನು ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕಾಗಿರುತ್ತೆ. ಸೊ ಆ ಒಂದು ಪ್ರಾಮುಖ್ಯತೆಯ ಕಾರಣದಿಂದ ಈ ಚಿತ್ರಕ್ಕೆ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಈ ಒಂದು ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದಿ ಇಯರ್ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಟಿಜಿಯಸ್ ಅವಾರ್ಡ್ಸ್ ಇನ್ ಫೋಟೋ ಜರ್ನಲಿಸಮ್. ಅಂದ್ರೆ ಈ ಒಂದು ಪತ್ರಿಕೋದ್ಯಮದಲ್ಲಿ ಕೊಡ್ತಕ್ಕಂಥ ಹೈಯೆಸ್ಟ್ ಹಾನರ್ ಆಗಿ ನಾವು ಈ ಒಂದು ಅವಾರ್ಡ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಯಾವ ರೀತಿಯ ಚಿತ್ರಗಳಿಗೆ ಈ ರೀತಿಯ ಅವಾರ್ಡ್ ಅನ್ನ ಕೊಡ್ತಾರೆ ಅಂದ್ರೆ, ರೆಪ್ರೆಸೆಂಟ್ಸ್ ಅನ್ ಇಶ್ಯೂ ಆಫ್ ಗ್ರೇಟ್ ಜರ್ನಲಿಸ್ಟಿಕ್ ಇಂಪಾರ್ಟೆನ್ಸ್ ವಿತ್ ಔಟ್ಸ್ಟ್ಯಾಂಡಿಂಗ್ ವಿಷುವಲ್ ಪರ್ಸೆಪ್ಷನ್ ಅಂಡ್ ಕ್ರಿಯೇಟಿವಿಟಿ. ಅಂದ್ರೆ ಆ ಚಿತ್ರದಲ್ಲಿ ಸೊ ಒಂದು ಆ ದೃಶ್ಯ ಗ್ರಹಿಕೆಯಲ್ಲಿ ಸೃಜನಶೀಲತೆ ಇರಬೇಕಾಗಿರುತ್ತೆ. ಸೊ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಕಂಟೆಂಪ್ರರಿ ಪ್ರಾಬ್ಲಮ್ಸ್ ಅಂತ ಕರೀತೇವೆ, ಅಂದ್ರೆ ಜಾಗತಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಿಂಬಿಸತಕ್ಕಂಥ ಒಂದು ಚಿತ್ರಗಳಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ನಾವೇನಂತ ಕರಿತೀವಿ ಅಂದ್ರೆ ವರ್ಷದ ವರ್ಲ್ಡ್ ಪ್ರೆಸ್ ಫೋಟೋ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ ಯಾರು ಕೊಡ್ತಾರೆ ಅಂದ್ರೆ, ವರ್ಲ್ಡ್ ಪ್ರೆಸ್ ಫೋಟೋ ಫೌಂಡೇಶನ್ ವತಿಯಿಂದ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇದನ್ನ ಯಾವ ವರ್ಷದಿಂದ ಕೊಡ್ತಾ ಇದ್ದಾರೆ ಅಂದ್ರೆ 1955 ಅಥವಾ 1955ರಿಂದ ಕೊಡ್ತಾ ಇರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. 34ನೇ ಸೆಂಗ್ ಬಿಹ್ಲಾಂಗ್ ಉತ್ಸವವು ಯಾವ ರಾಜ್ಯದಲ್ಲಿ ಯಶಸ್ವಿಯಾಗಿ ಮುಕ್ತಾಯವಾಯಿತು? ಸೊ ಇನ್ ವಿಚ್ ಸ್ಟೇಟ್ ಡಿಡ್ ದಿ 34th ಸೆಂಗ್ ಕಿಲಾಂಗ್ ಫೆಸ್ಟಿವಲ್ ಸಕ್ಸಸ್ಫುಲಿ ಕನ್ಕ್ಲೂಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದು ಮೇಘಾಲಯದಲ್ಲಿ ನಡೀತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಈ ಒಂದು ಹಬ್ಬವನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಂಗ್ ಕಿಹ್ಲಾಂಗ್ ಉತ್ಸವ ಅಂತ ಕರಿತೇವೆ. ಸೊ ಮೇಘಾಲಯದ ಚಿತ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿ ಶಿಲಾಂಗ್ ಆಗಿರುತ್ತೆ. ಸೊ ಇದರ ನೈಬರಿಂಗ್ ಸ್ಟೇಟ್ಸ್ ಅನ್ನ ನಾವು ನೋಡೋದಾದ್ರೆ ಅಸ್ಸಾಂ ಈ ಕಡೆ ಇರುತ್ತೆ. ಸೊ ಅದಾದ್ಮೇಲೆ ಈ ಕಡೆ ನಾವು ಬಾಂಗ್ಲಾದೇಶವನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ಅಸ್ಸಾಂ ಅನ್ನ ನೋಡಬಹುದಾಗಿರುತ್ತೆ. ಸೊ ಅಸ್ಸಾಂ ಮತ್ತು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನ ಹಂಚಿಕೊಳ್ತಕ್ಕಂಥ ಒಂದು ರಾಜ್ಯ ಇದಾಗಿರುತ್ತೆ. ಸೊ ಈ ಒಂದು ರಾಜ್ಯದಲ್ಲಿ ಈಗ ಒಂದು ಹಬ್ಬ ಕನ್ಕ್ಲೂಡ್ ಆಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಿಹ್ಲಾಂಗ್ ಉತ್ಸವ ಅಂತ ಕರಿತೇವೆ. ಸೊ ಈ ಒಂದು ಫೆಸ್ಟಿವಲ್ ನ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದ್ರೆ, ಸೊ ಇದು ಕಾಶಿ ಇಂಡಿಜಿನಸ್ ಫೇತ್ ಕಮ್ಯುನಿಟಿ ಅಂತ ಕರಿತೇವೆ. ಅಂದ್ರೆ ಕಾಶಿಯರ ಸ್ಥಳೀಯವಾಗಿರ್ತಕ್ಕಂಥ ಒಂದು ನಂಬಿಕೆಯ ಸಮುದಾಯಕ್ಕೆ ಮಹತ್ವವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇದು ಈ ಒಂದು ಹಬ್ಬವನ್ನು ನಾವು ಟೈಮ್ ಆಫ್ ಯೂನಿಟಿ ಅಂಡ್ ಸೆಲೆಬ್ರೇಷನ್ ಅಂತ ಕರಿತೇವೆ. ಅಂದ್ರೆ ಏಕತೆ ಮತ್ತು ಆಚರಣೆಯನ್ನ ಉಂಟು ಮಾಡ್ತಕ್ಕಂಥ ಒಂದು ಹಬ್ಬ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಭಾರತದಾದ್ಯಂತ ಬುಡಕಟ್ಟು ಮತ್ತು ಹಿಂದುಳಿದ ಯುವಕರಿಗೆ ವೃತ್ತಿಪರ ತರಬೇತಿಯನ್ನು ನೀಡುವ ಗುರಿಯನ್ನು ಹೊಂದಿರುವ ಕೌಶಲ್ಯ ಅಭಿವೃದ್ಧಿ ಉಪಕ್ರಮವನ್ನು ಪ್ರಾರಂಭಿಸಲು ಯಾವ ಸಂಸ್ಥೆಯು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮದೊಂದಿಗೆ ಪಾಲುದಾರಿಕೆಯನ್ನ ಹೊಂದಿದೆ? ವಾಟ್ ಆರ್ಗನೈಸೇಷನ್ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ದಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ to launch a skill development initiative aimed at providing occasional training to tribal and underprivileged youth across India. ಸೊ ಇದು ಒಂದು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಅದರ ಟಾರ್ಗೆಟ್ ಗ್ರೂಪ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಟಾರ್ಗೆಟ್ ಗ್ರೂಪ್ ಬಂದು ಬುಡಕಟ್ಟು ಜನಾಂಗ ಮತ್ತು ಹಿಂದುಳಿದ ಯುವಕರಿಗೆ ಕೊಡ್ತಕ್ಕಂಥ ಒಂದು ಒಕೇಶನಲ್ ಟ್ರೈನಿಂಗ್ ಆಗಿರುತ್ತೆ. ಸೊ ಈ ಒಂದು ಟ್ರೈನಿಂಗ್ ಅನ್ನ ಕೊಡ್ಲಿಕ್ಕೆ NSDC ಜೊತೆಗೆ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಯಾರು ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಸ್ಕಾನ್ ವತಿಯಿಂದ ಆಗ್ತಾ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ವೊಕೇಶನಲ್ ಟ್ರೈನಿಂಗ್ ಅನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಯಾರ್ಯಾರ ಮಧ್ಯೆ ಸೈನ್ ಆಗಿದೆ ಅನ್ನೋದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಇದರ ಉದ್ದೇಶ ಏನು ಅಂದ್ರೆ ಟು ಪ್ರೊವೈಡ್ ವೊಕೇಶನಲ್ ಟ್ರೈನಿಂಗ್ ಟು ಟ್ರೈಬಲ್ ಅಂಡ್ ಅಂಡರ್ ಪ್ರಿವಿಲೇಜ್ ಯೂತ್, ಅಂದ್ರೆ ಬುಡಕಟ್ಟು ಜನಾಂಗಗಳು ಮತ್ತು ಹಿಂದುಳಿದ ಯುವಕರಿಗೆ ತರಬೇತಿಯನ್ನ ಕೊಡ್ತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ ಫೋಕಸ್ ಸ್ಟೇಟ್ಸ್ ಅಂದ್ರೆ ಯಾವ ರಾಜ್ಯಗಳನ್ನ ಇಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್ ಮತ್ತೆ ಮಧ್ಯಪ್ರದೇಶವನ್ನ ಆರಂಭಿಕ ಹಂತದಲ್ಲಿ ಫೋಕಸ್ ಮಾಡ್ತಾರೆ. ಅದಾದ್ಮೇಲೆ ಎಲ್ಲ ರಾಜ್ಯಗಳಿಗೂ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಕೋರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಒಂದು ಸರ್ಟಿಫಿಕೇಟ್ ಅಥವಾ ಪ್ರಮಾಣ ಪತ್ರವನ್ನು ಕೂಡ ಕೊಡ್ತಾರೆ. ಸೊ ಅದರಿಂದ ಅವರಿಗೆ ಉದ್ಯೋಗಗಳನ್ನ ಪಡೆಯಲಿಕ್ಕೆ ಸಹಾಯ ಆಗ್ತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ಕೂಡ ನಾವು ಈ ಇವೆಂಟ್ ಇಂದ ಪಡೆಯಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಕಳಿಂಗ ಇನ್ಸ್ಟಿಟ್ಯೂಟ್
ಆಫ್ ಸೋಷಿಯಲ್ ಸೈನ್ಸಸ್ ಕಿಸ್ ಅಂತ ಕರೀತೇವೆ 2021ರ ಮಾನವೀಯ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬಿನ್ ಹಾನರ್ಡ್ ವಿತ್ ದಿ ಕಲಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಫಾರ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ 2021. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರತನ್ ಟಾಟಾ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಪ್ರಶಸ್ತಿ ನೆನ್ಪಿಟ್ಕೊಳ್ಳಿ, 2021ರಲ್ಲಿ ಅನೌನ್ಸ್ ಆಗಿರುತ್ತೆ. ಡ್ಯೂ ಟು ಕೋವಿಡ್ ನ ಕಾರಣದಿಂದ ಈ ಪ್ರಶಸ್ತಿಯನ್ನ ಈಗ ಪ್ರದಾನ ಮಾಡ್ತಾ ಇರ್ತಾರೆ. ಸೊ ಯಾರು ಪ್ರದಾನ ಮಾಡ್ತಾ ಇದ್ದಾರೆ ಅಂದ್ರೆ ಕಿಸ್ ಅಥವಾ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ವತಿಯಿಂದ ಕೊಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ಟಾಟಾ ಗುಂಪಿನ ಚೇರ್ಮನ್ ಆಗಿರ್ತಕ್ಕಂಥ ರತನ್ ಟಾಟಾ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯಲ್ಲಿ ಏನನ್ನ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ಸ್ಪಿರಿಟ್ ಆಫ್ ಹ್ಯುಮ್ಯಾನಿಟೇರಿಯನ್ ವರ್ಕ್ ವರ್ಲ್ಡ್ ವೈಡ್, ಅಂದ್ರೆ ಜಾಗತಿಕವಾಗಿ ಮಾನವೀಯ ನೆರವುಗಳನ್ನ ಕೊಡ್ತಕ್ಕಂಥವರಿಗೆ ರೆಕಗ್ನೈಸ್ ಮಾಡಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನೌನ್ಸ್ ಆಗಿರ್ತಕ್ಕಂಥದ್ದು ಆಸ್ ಐ ಟೋಲ್ಡ್ ಯು ಬಿಫೋರ್ 2021 ಅಲ್ಲಿ. ಸೊ ಕೋವಿಡ್ ಕಾರಣದಿಂದ ಅದನ್ನ ಈಗ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಪ್ರಶಸ್ತಿಯನ್ನ ಪ್ರಾರಂಭ ಮಾಡಿರ್ತಕ್ಕಂಥ ವರ್ಷ 2008 ಅಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಹೈಯೆಸ್ಟ್ ಹಾನರ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. 18ನೇ ಶತಮಾನದ ಕೊನೆಯಲ್ಲಿ ತ್ರಿಶೂರ್ ಪೂರಂ ಉತ್ಸವವನ್ನು ಯಾರು ಪ್ರಾರಂಭಿಸಿದರು? ಹೂ ಇನಿಷಿಯೇಟೆಡ್ ದಿ ತ್ರಿಶೂರ್ ಪೂರಂ ಫೆಸ್ಟಿವಲ್ ಇನ್ ದಿ ಲೇಟ್ 18th century? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಕ್ತನ್ ತಂಪೂರನ್ ಅಂತ ಕರೀತೇವೆ. ಶಕ್ತಾನ್ ತಂಪೂರನ್ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಉತ್ಸವವಾಗಿರುತ್ತೆ. ಈ ಒಂದು ಉತ್ಸವ ಈಗಲೂ ಕೂಡ ನಡೀತಾ ಇದೆ. ಈ ಉತ್ಸವವನ್ನ ನಾವೇನಂತ ಕರಿತೀವಿ ಅಂದ್ರೆ ತ್ರಿಶೂರ್ ಪುರಂ ಉತ್ಸವ ಅಂತ ಕರಿತೇವೆ. 2024ರಲ್ಲೂ ಈ ಉತ್ಸವ ನಡೆಯುತ್ತೆ. ಸೊ ಇಲ್ಲಿ ಆನೆಗಳಿಗೆ ಸುಂದರ ಡೆಕೋರೇಟ್ ಮಾಡುವ ಮುಖಾಂತರ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ಫೆಸ್ಟಿವಲ್ ಆಗಿರುತ್ತೆ. ಸೊ ಈ ಒಂದು ಫೆಸ್ಟಿವಲ್ ಅನ್ನ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದು ಕೇರಳದ ತ್ರಿಶೂರ್ನಲ್ಲಿ ಸೆಲೆಬ್ರೇಟ್ ಮಾಡ್ತಕ್ಕಂಥ ಹಬ್ಬವಾಗಿರುತ್ತೆ. ಸೊ ಈ ಹಬ್ಬವನ್ನ ಏಪ್ರಿಲ್ 20ನೇ ತಾರೀಕು ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಹಬ್ಬ ಏನಿರುತ್ತೆ ಇಟ್ ಈಸ್ ನೋನ್ ಆಸ್ ದಿ ಮದರ್ ಆಫ್ ಆಲ್ ಪೂರ್ಮಾಸ್, ಅಂದ್ರೆ ಎಲ್ಲಾ ಪೂರಂಗಳು, ಅಂದ್ರೆ ಈ ಒಂದು ಹಬ್ಬಗಳೇನು ನಡೆಯುತ್ತೆ ಆ ಎಲ್ಲ ಹಬ್ಬಗಳ ತಾಯಿ ಅಂತ ಈ ಒಂದು ಹಬ್ಬವನ್ನ ಕೇರಳದಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಎಲ್ಲಿ ಈ ಒಂದು ಹಬ್ಬವನ್ನ ಕಂಡಕ್ಟ್ ಮಾಡಿದ್ದಾರೆ ಅಂದ್ರೆ ತೆಕ್ಕಿಕಾಡು ಮೈದಾನಂ ಇನ್ ಹಾರ್ಟ್ ಆಫ್ ದಿ ತ್ರಿಶೂರ್ ಸಿಟಿ. ಸೊ ಈ ಒಂದು ತ್ರಿಶೂರ್ನ ಹೃದಯ ಭಾಗದಲ್ಲಿ ತೆಕ್ಕಿಂಕಾಂಡು ಅಂತಕ್ಕಂಥ ಒಂದು ಮೈದಾನ ಬರುತ್ತೆ. ಸೊ ಆ ಒಂದು ಮೈದಾನದಲ್ಲಿ ಕಂಡಕ್ಟ್ ಆಗಿರ್ತಕ್ಕಂಥ ಹಬ್ಬವಾಗಿರುತ್ತೆ. ಸೊ ಇದರ ಇತಿಹಾಸವನ್ನ ನಾವು ನೋಡಿದಾಗ ನಾನು ಪ್ರಶ್ನೆಯಲ್ಲಿ ಆಲ್ರೆಡಿ ಕೊಟ್ಟಿದ್ದೇನೆ. ಶಕ್ತನ್ ತಂಪುರಾನ್ ಅಂತ ಕರಿತೇವೆ. ಸೊ ಈ ಒಬ್ಬರು ರೂಲರ್ ಅಥವಾ ರಾಜ ಅಂತ ನಾವೇನು ಹೇಳ್ತೇವೆ. ಸೊ ಈ ವಾಸ್ ದಿ ಕಿಂಗ್ ಆಫ್ ಕೊಚಿನ್. ಸೊ ಇನ್ ಲೇಟ್ 18th century ಅಂದ್ರೆ 18ನೇ ಶತಮಾನದಲ್ಲಿ ಸೊ ಪ್ರಾರಂಭ ಮಾಡಿರ್ತಕ್ಕಂಥ ಹಬ್ಬ ಈಗಲೂ ಕೂಡ ಮುಂದುವರಿತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಹಬ್ಬದಲ್ಲಿ ದೇ ಆರ್ ಗೋಯಿಂಗ್ ಟು ಡೆಕೋರೇಟ್ ಎಲಿಫೆಂಟ್ಸ್, ಆನೆಗಳನ್ನ ಅವರು ಡೆಕೋರೇಟ್ ಮಾಡ್ತಾರೆ. ಟ್ರೆಡಿಷನಲ್ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಆ ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಚಂದ ಮೇಳಂ ಮತ್ತೆ ಪಂಚವಾದ್ಯಂ ಅಂತ ಕರಿತೇವೆ. ಸೊ ಪಂಚವಾದ್ಯಂ ಮತ್ತೆ ಚಂದ ಮೇಳಂ ಮಾಡುವ ಮುಖಾಂತರ ಈ ಒಂದು ಹಬ್ಬವನ್ನ ಅವರು ಕಂಡಕ್ಟ್ ಮಾಡ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 12. ಸೊ ಮೈಕ್ರೋಸಾಫ್ಟ್ ನ AI ಅಪ್ಲಿಕೇಶನ್ ವಾಸಾ 1ಗೆ ಅಗತ್ಯವಿರುವ ಪ್ರಾಥಮಿಕ ಇನ್ಪುಟ್ ಯಾವುದು? ಸೊ ವಾಟ್ ಇಸ್ ದ ಪ್ರೈಮರಿ ಇನ್ಪುಟ್ ರಿಕ್ವೈರ್ಡ್ ಫಾರ್ ಮೈಕ್ರೋಸಾಫ್ಟ್ AI ಅಪ್ಲಿಕೇಶನ್ ವಾಸಾ 1 ಅಂತ ಕರಿತೇವೆ. ಸೊ ಫಸ್ಟ್ ಆಫ್ ಆಲ್ ವಾಸಾ 1 ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕು. ಆಗ ಮಾತ್ರ ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ವಾಸಾ 1 ಅಂತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಆಗಿರುತ್ತೆ. ಸೊ ಈ ಒಂದು ಬುದ್ಧಿಮತ್ತೆಯ ವಿಶೇಷತೆ ಏನು ಅಂದ್ರೆ ಒಂದು ಫೋಟೋ ಯಾವುದಾದ್ರೂ ಒಂದು ಫೋಟೋ, ಅದಕ್ಕೆ ಒಂದು ಮ್ಯೂಸಿಕ್ ಅಥವಾ ಒಂದು ಹಾಡು. ಸೊ ಆ ಫೋಟೋಗೆ ಒಂದು ಮ್ಯೂಸಿಕ್ಕನ್ನು ನಾವು ಕೊಟ್ಟಾಗ ಆ ಫೋಟೋದ ಮುಖ ಭಾವನೆಗಳೇನಿರ್ತವೆ ಆ ಮ್ಯೂಸಿಕ್ಗೆ ತಕ್ಕಂತೆ ಅದರ ಲಿಪ್ಸಿಂಗ್ ಆಗುತ್ತೆ. ಅಂದರೆ ಅವರು ಹಾಡಿದ ರೀತಿಯಲ್ಲಿ ಅವರ ಮುಖ ಭಾವನೆಗಳು ಬದಲಾಗುತ್ತೆ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಮೈಕ್ರೋಸಾಫ್ಟ್ ಅವರು ಡೆವಲಪ್ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ವಾಸಾ 1ಗೆ ನಾವು ಏನು ಇನ್ಪುಟ್ಟನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಸ್ಥಿರ ಚಿತ್ರ ಮತ್ತು ಭಾಷಣ ಆಡಿಯೋ ಕ್ಲಿಪ್ ಅನ್ನ ನಾವು ಕೊಡಬೇಕಾಗಿರುತ್ತೆ. ಅಂದ್ರೆ ಸಿಂಗಲ್ ಸ್ಟ್ಯಾಟಿಕ್ ಇಮೇಜ್ ಮತ್ತೆ ಸ್ಪೀಚ್ ಆಡಿಯೋ ಕ್ಲಿಪ್ ಅನ್ನ ಕೊಟ್ರೆ ಆ ಒಂದು ಆಡಿಯೋನ ಉಪಯೋಗಿಸ್ಕೊಂಡು ಆ ಚಿತ್ರ ಏನಿರುತ್ತೆ ತನ್ನ ಲಿಪ್ಸಿಂಗ್ ಅನ್ನ ಮಾಡುತ್ತೆ. ಸೊ ಮೊನಾಲಿಸಾ ಚಿತ್ರವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಒಂದು ಸ್ಟ್ಯಾಟಿಕ್ ಪಿಕ್ಚರ್ ಅನ್ನ ಕೊಟ್ಟು ಅದಕ್ಕೆ ಮ್ಯೂಸಿಕ್ ಅನ್ನ ಕೊಟ್ಟಾಗ ಸೊ ಅವರ ಮುಖ ಭಾವನೆಗಳು ಲಿಪ್ಸಿಂಗ್ ಬದಲಾಗಿರ್ತಕ್ಕಂಥ ಚಿತ್ರಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಂತಹ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವಾಸಾ 1 ಅಂತ ಕರಿತೇವೆ. ಸೊ ಈ ಒಂದು ವಾಸಾ 1 ಅನ್ನ ನಾವು
ಏನಕ್ಕೋಸ್ಕರ ಉಪಯೋಗಿಸಬಹುದು ಅಂದರೆ, ಸೊ ನಮಗೆ ಗೊತ್ತು ಈ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್, ಸೊ ವಿ ಹ್ಯಾವ್ ಲಾಸ್ಟ್ ಸೋ ಮೆನಿ ವೆಟ್ರನ್ಸ್, ಅಂದರೆ ಅನೇಕ ಪ್ರಮುಖವಾಗಿರ್ತಕ್ಕಂಥ ನಟರು ಮತ್ತು ತುಂಬ ಕೌಶಲ್ಯವನ್ನು ಹೊಂದಿರತಕ್ಕಂಥ ನಟರನ್ನು ನಾವು ಕಳೆದುಕೊಂಡಿದ್ದೇವೆ. ಸೊ ಆ ಒಂದು ನಟರನ್ನು ನಾವು ರೀಕ್ರಿಯೇಟ್ ಮಾಡ್ಬೋದಾಗಿರುತ್ತೆ. ಅಂದರೆ ಆ ಒಂದು ನಟರ ಭಾವಚಿತ್ರಗಳನ್ನು ತೆಗೆದುಕೊಂಡು ಸೊ ಈ ಒಂದು ಸಾಂಗ್ಸನ್ನು ನಾವು ಅದಕ್ಕೆ ಫೀಡ್ ಮಾಡಿದ್ರೆ ಸೊ ಆ ನಟರು ನಟನೆ ಮಾಡಿರುವ ರೀತಿಯಲ್ಲಿ ಅದು ನಮಗೆ ವಿಡಿಯೋ ಔಟ್ಪುಟ್ ಅನ್ನು ಕೊಡ್ತಕ್ಕಂಥ ಒಂದು ವಿನ್ಯಾಸ ಇದಾಗಿರುತ್ತೆ. ಸೊ ಇದರಲ್ಲಿ ಟಿವಿ ಶೋಸ್ ಆಗಿರ್ಬೋದು ಮತ್ತು ವಿಡಿಯೋ ಗೇಮ್ಸ್ಗಳನ್ನು ಕೂಡ ವಿನ್ಯಾಸ ಮಾಡ್ಬೋದಾಗಿರುತ್ತೆ. ಇಟ್ ಎನ್ಹಾನ್ಸಸ್ ವರ್ಚುವಲ್ ಅಸಿಸ್ಟೆಂಟ್ಸ್ ಮೇಕಿಂಗ್ ದೆಮ್ ಮೋರ್ ಇಂಟರಾಕ್ಟಿವ್ ಆ್ಯಂಡ್ ಪರ್ಸನಬಲ್. ಸೊ ಇದನ್ನು ಮೋರ್ ಇಂಟರಾಕ್ಟಿವ್ ಕಾಂಪೊನೆಂಟ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದಾಗಿರ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಇದರಿಂದ ಇಟ್ ಕ್ಯಾನ್ ಕ್ರಿಯೇಟ್ ಇಂಟರಾಕ್ಟಿವ್ ಲರ್ನಿಂಗ್ ಮೆಟೀರಿಯಲ್ಸ್, ಈವನ್ ಟೀಚರ್ ರೀತಿಯಲ್ಲಿ ಒಂದು ಇಂಟರಾಕ್ಟಿವ್ ಕಲಿಕೆಯ ವಸ್ತುಗಳನ್ನಾಗಿ ಕೂಡ ಕನ್ವರ್ಟ್ ಮಾಡಬಹುದಾಗಿರುತ್ತೆ. ಸೊ ಅನಿಮೇಟೆಡ್ ಟ್ಯೂಟರ್ಸ್ ಅಂದರೆ ಟೀಚರ್ನ ಬದಲಾಗಿ ಸೊ ನಾವು ಆರ್ಟಿಫಿಷಿಯಲ್ ಆಗಿ ಒಂದು ಟೀಚರ್ ಅನ್ನ ಕ್ರಿಯೇಟ್ ಮಾಡಬಹುದಾಗಿರುತ್ತೆ. ಸೊ ಹಿಸ್ಟಾರಿಕಲ್ ಫಿಗರ್ಸ್ ಅಂದರೆ ಯಾರ್ಯಾರು ಐತಿಹಾಸಿಕವಾಗಿ ನಾವು ಕಳೆದುಕೊಂಡಿದ್ದೇವೆ ಸೊ ಅವರನ್ನ ರೀಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವರ್ಲ್ಡ್ ಬುಕ್ ಅಂಡ್ ಕಾಪಿ ರೈಟ್ ಡೇ 2024, ಸೊ ವಿಶ್ವ ಪುಸ್ತಕ ಮತ್ತು ಹಕ್ಕುಸ್ವಾಮ್ಯ ದಿನ ಅಂತ ಕರೀತೇವೆ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಏಪ್ರಿಲ್ 23ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಪುಸ್ತಕಗಳ ಪ್ರಾಮುಖ್ಯತೆಯ ಬಗ್ಗೆ ಮತ್ತೆ ಆ ಒಂದು ಕಾಪಿ ರೈಟ್ ಅಂತ ನಾವೇನು ಹೇಳ್ತೇವೆ, ಹಕ್ಕು ಸ್ವಾಮ್ಯ ಅಂತ ಹೇಳ್ತೇವೆ, ಆ ಬರಹಗಾರನಿಗೆ ಕೊಡ್ತಕ್ಕಂಥ ಒಂದು ಗೌರವ, ಅದನ್ನು ಯಾರು ಕಾಪಿ ಮಾಡಬಾರ್ದು. ಸೊ ಅದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನದ ವಿಶೇಷತೆ ಏನು ಅಂದ್ರೆ, ಇಟ್ ಮಾರ್ಕ್ಸ್ ದಿ ಡೆತ್ ಆನಿವರ್ಸರಿ ಆಫ್ ಸೆವರಲ್ ಪ್ರಾಮಿನೆಂಟ್ ಆಥರ್ಸ್. ಅಂದ್ರೆ ನಮಗೆ ವಿಶೇಷವಾಗಿ ಗೊತ್ತಿರ್ತಕ್ಕಂಥ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಕೆಲವೊಂದು ಪ್ರಮುಖ ಆಥರ್ಸ್ ಅಥವಾ ಬರಹಗಾರರನ್ನ ನೆನಪಿಸ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಎಕ್ಸಾಂಪಲ್ಸ್ ಹೇಳೋದಾದ್ರೆ ವಿಲಿಯಂ ಶೇಕ್ಸ್ಪಿಯರ್ ಮತ್ತೆ ಮೆಗ್ಯುಯಲ್ ದಿ ಸರ್ವೆಂಟೀಸ್ ಅಂತ ಕರೀತೇವೆ. ಸೊ ಈ ರೀತಿಯಾಗಿರ್ತಕ್ಕಂಥ ಬರಹಗಾರಗಳ ಮರಣ ವಾರ್ಷಿಕೋತ್ಸವವನ್ನು ಸೂಚಿಸ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಈ ಒಂದು ಈವೆಂಟ್ ನಲ್ಲಿ ಯುನೆಸ್ಕೋ ಕೂಡ ತನ್ನ ಪಾತ್ರವನ್ನು ವಹಿಸುತ್ತೆ. ಯುನೆಸ್ಕೋ ಸೆಲೆಕ್ಟ್ಸ್ ದಿ ವರ್ಲ್ಡ್ ಬುಕ್ ಕ್ಯಾಪಿಟಲ್ ಫಾರ್ ಅ ಇಯರ್. ಅಂದ್ರೆ ಪ್ರತಿ ಒಂದು ವರ್ಷ ಒಂದು ವರ್ಲ್ಡ್ ಬುಕ್ ಕ್ಯಾಪಿಟಲ್ ಅಂತ ಒಂದು ರಾಷ್ಟ್ರವನ್ನ ಸೆಲೆಕ್ಟ್ ಮಾಡುತ್ತೆ. ಸೊ ಈ ವರ್ಷದ ಈವೆಂಟ್ಗೆ ಯಾವ ರಾಷ್ಟ್ರವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಫ್ರಾನ್ಸ್ ಅನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಫ್ರಾನ್ಸ್ ನ ಯಾವ ಪ್ರದೇಶದಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಸ್ಟ್ರಾಸ್ಬರ್ಗ್ ನಲ್ಲಿ ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 683. ಸೊ ಯು ಕ್ಯಾನ್ ಪಾಸ್ ದ ವಿಡಿಯೋ ಹಿಯರ್ ಅಂಡ್ ಗೋ ಥ್ರೂ ದ ಕ್ವೆಶ್ಚನ್ ಅಂಡ್ ಗಿವ್ ಅಸ್ ದಿ ಆನ್ಸರ್ಸ್. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಅನ್ನ ನಾವು ಕಂಪ್ಲೀಟ್ ಮಾಡಿರ್ತೇವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಇವತ್ತು ಪೋಲಿಂಗ್ ನಡೀತಾ ಇರುವ ಕಾರಣದಿಂದ ಎಲಿಜಿಬಲ್ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ತಪ್ಪದೇ ಮತವನ್ನ ಚಲಾಯಿಸಿ. ಸೊ ಇದು ನಿಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಪಾರ್ಟಿಸಿಪೇಟ್ ಆಗ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ದಿನವಾಗಿರುತ್ತೆ. ಸೊ ನಿಮ್ಮ ರೈಟ್ ಕ್ಯಾಂಡಿಡೇಟ್ ಅನ್ನ ನೀವೇ ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಸುವರ್ಣ ದಿನವಾಗಿರುತ್ತೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ವಿತ್ one more session tomorrow with tomorrow's updates. Thank you very much for watching this.